ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಚಾಲಕರ ಮತ್ತಿನ ಆಟ. ಯಾಕೆ ಮೆಗಾ ಸುದ್ದಿಯಲ್ಲಿ ಈ ವಿಚಾರವನ್ನು ನಾವು ತಗೊಂಡಿದ್ದೀವಿ ಅಂತ ಹೇಳೋದಕ್ಕೂ ಒಂದು ಪ್ರಮುಖ ಕಾರಣ ಇದೆ. ವಿಷಯ ಇಷ್ಟೇ, ಯಾಕಂತ ಹೇಳಿದ್ರೆ ಬೆಂಗಳೂರು ನಗರ ಅಂದ ಸಂದರ್ಭದಲ್ಲಿ ಅಪಘಾತಗಳ ಸಂಖ್ಯೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ 881 ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ. ಬಹುತೇಕ ಅದರಲ್ಲಿ ಬಂದಂತಹ ಫಲಿತಾಂಶ ಅಂತ ಹೇಳಿದ್ರೆ ಖಾಸಗಿ ವಾಹನಗಳಲ್ಲಿ ಕುಡಿದು ವಾಹನ ಚಾಲನೆಯನ್ನು ಮಾಡ್ತಾರೆ. ಒಂದು ಸಣ್ಣ ಆಟೋ ನೀವು ತಗೊಳ್ಳಿ, ಅದರಲ್ಲೂ 3 ಜನ ಪ್ರಯಾಣ ಮಾಡ್ತಾರೆ. ಒಂದು ಕುಟುಂಬ ಸಮೇತ ಮತ್ತಾರು ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ 3 ರಿಂದ 5 ಜನ ಆಟೋದಲ್ಲಿ ಪ್ರಯಾಣ ಮಾಡ್ತಾರೆ. ಇನ್ನು ನೀವು ಟಿ ಅಂತ ವಾಹನ ತಗೊಂಡ್ರು 20 ಜನ ಪ್ರಯಾಣ ಮಾಡ್ತಾರೆ. ಖಾಸಗಿ ವಾಹನಗಳ ವಿಷಯ, ಒಂದು ಬಸ್ಸು ಅಂತ ತಗೊಂಡ್ರು ಕೂಡ 40 ರಿಂದ 50 ಮಂದಿ ಪ್ರಯಾಣ ಮಾಡ್ತಾರೆ. ಸ್ಕೂಲ್ ಬಸ್ಸು ಅಂತ ನಾವು ವಿಶೇಷವಾಗಿ ತಗೊಳ್ಳೋದಾದರೆ 50 ಸ್ಟೂಡೆಂಟ್ಸ್, 35 ರಿಂದ 50 ಸ್ಟೂಡೆಂಟ್ಸ್ ಸ್ಕೂಲ್ ಬಸ್ನಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಅವರಷ್ಟು ಜನ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾದಂಥ ಆ ಚಾಲಕರು ಮದ್ಯದ ಮತ್ತಿನಲ್ಲಿ ತೇಲ್ತಾ ಇದ್ದರೆ ಆಗುವಂತಹ ಅನಾಹುತಗಳು ನಿಜಕ್ಕೂ ಕೂಡ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ. ಯಾಕೆ ಚಾಲಕರು ಅಂದ ಸಂದರ್ಭದಲ್ಲಿ ಈ ರೀತಿಯ ಜವಾಬ್ದಾರಿಯನ್ನು ಮರಿತಾ ಇದ್ದಾರೆ? ಹಾಗಾಗಿ ನಿಜಕ್ಕೂ ಚಾಲಕರ ಜವಾಬ್ದಾರಿ ಅನ್ನೋದೇನು, ಅಷ್ಟು ಜನರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾಗ ಯಾವ ರೀತಿ ಚಾಲನೆ ಮಾಡಬೇಕಾಗತ್ತೆ? ಶಾಲೆ ಅಂದ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ವ್ಯಾಪ್ತಿಯಲ್ಲಿ ಬಂದರೂ ಬರ್ದಿಲ್ಲ ಅಂದಾಗಲೂ ಖಾಸಗಿ ಚಾಲಕರ ಒಕ್ಕೂಟ ಅಂತಿರುತ್ತೆ. ಆ ಒಕ್ಕೂಟಗಳು, ಸಂಘಗಳು ಯಾಕೆ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ? ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆ ಗಮನವನ್ನು ಹರಿಸೋದಿಲ್ಲ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಆ ಬಗ್ಗೆ ಉತ್ತರವನ್ನು ಪಡ್ಕೊಳ್ಳೋಣ. ನಾನು ದಿವ್ಯಶ್ರೀ. ನೂರಾರು ಪ್ರಯಾಣಿಕರು ಖಾಸಗಿ ವಾಹನಗಳಲ್ಲಿ ಸಂಚಾರವನ್ನು ಮಾಡ್ತಾರೆ. ಒಂದು ಸರ್ಕಾರಿ ಬಸ್ಗೆ ಹತ್ತಲಿ ಅಥವಾ ಬೇರೆ ಯಾವುದೇ ಒಂದು ಪ್ರೈವೇಟ್ ವೆಹಿಕಲ್ಗೆ ಹೋಗಲಿ, ಆ ಚಾಲಕರ ಮೇಲೆ ಒಂದು ಬಹುದೊಡ್ಡ ನಂಬಿಕೆಯನ್ನು ಇಟ್ಟುಕೊಂಡೆ ಪ್ರಯಾಣವನ್ನು ಮಾಡುವಂಥದ್ದು. ಆದರೆ ಈ ಖಾಸಗಿ ಚಾಲಕರು ನಡೆದುಕೊಳ್ತಿರುವಂತಹ ರೀತಿ ಇದೆಯದು, ಇದು ಅಕ್ಷಮ್ಯ ಅಪರಾಧ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದನ್ನು ನೋಡ್ತಾ ಹೋಗೋಣ. ನೂರಾರು ಪ್ರಯಾಣಿಕರ ಜೀವದ ಜೊತೆ ಖಾಸಗಿ ಬಸ್ ಚಾಲಕರು ಚೆಲ್ಲಾಟ ಆಡ್ತಿದ್ದಾರೆ. ಟ್ರಾಫಿಕ್ ಪೊಲೀಸರ ವಿಶೇಷ ಕಾರ್ಯಾಚರಣೆಯಲ್ಲಿ, ಮತ್ತೊಮ್ಮೆ ಟ್ರಾಫಿಕ್ ಪೊಲೀಸರ ವಿಶೇಷ ಕಾರ್ಯಾಚರಣೆಯಲ್ಲಿ ಬೆಚ್ಚಿ ಬೀಳುವಂತಹ ಸಂಗತಿ ಬಯಲಿಗೆ ಬಂದಿದೆ. ಬಸ್ ಚಾಲಕರು ಕುಡಿದು ವಾಹನ ಚಾಲನೆ ಮಾಡ್ತಿರುವುದು ಬಹಿರಂಗವಾಗಿದೆ. ಗುರುವಾರ ರಾತ್ರಿ 8 ರಿಂದ 11ವರೆವರೆಗೂ ನಡೆದಂತಹ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಹಿರಂಗವಾಗಿರುವಂತಹ ವಿಚಾರ ಇದು. ಮದ್ಯಪಾನ ಮಾಡಿ ಬಸ್ ಚಾಲನೆ ಮಾಡುವವರ ವಿರುದ್ಧ ಕಾರ್ಯಾಚರಣೆ ನಡೆದಿದೆ. ಒಟ್ಟು 881 ಖಾಸಗಿ ಬಸ್ ತಪಾಸಣೆಯಲ್ಲಿ ಆತಂಕಕಾರಿ ವಿಚಾರ ಬಹಿರಂಗವಾಗಿರುವಂಥದ್ದು. ಹಲವು ಚಾಲಕರು ಮದ್ಯಪಾನ ಮಾಡಿ ಬಸ್ಸನ್ನ ಸಂಚಾರ ಮಾಡ್ತಿರೋದು ಅಥವಾ ಚಲಾಯಿಸ್ತಾ ಇರೋದು ಬೆಳಕಿಗೆ ಬಂದಿರೋದ್ರಿಂದಾಗಿ ಇದನ್ನ ಆತಂಕಕಾರಿ ವಿಚಾರ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಖಾಸಗಿ ಬಸ್ಸನ್ನು ಆಶ್ರಯಿಸೋರ ಕಥೆ ಏನು? ಒಂದು ಸೆಕೆಂಡ್ ಥಾಟ್ ಬರೋದಿಲ್ವಾ, ಈ ಬಸ್ಸಲ್ಲಿ ಹೋಗಬೇಕಾ ಬೇಡವಾ ಅನ್ನುವಂಥದ್ದು. ಹಾಗಾಗಿ ನಿಜಕ್ಕೂ ಕೂಡ ಇಂತಹ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದಾದರೆ ಮೊದಲನೇದಾಗಿ ಸ್ವಇಚ್ಛೆಯಿಂದ ಖಾಸಗಿ ಬಸ್ ಚಾಲಕರು ಅಂತಿರ್ತಾರೆ, ಅವರು ನನ್ನ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ, ನನ್ನನ್ನು ನೆಚ್ಕೊಂಡು ಸ್ಕೂಲ್ ವಾಹನಗಳಲ್ಲಿ ಆ ಮಕ್ಕಳನ್ನು ಕಳಿಸ್ತಾರೆ, ಜನಸಾಮಾನ್ಯರು ಬಸ್ಸನ್ನು ಹತ್ತಾರೆ, ಖಾಸಗಿ ವಾಹನ ಹತ್ತಾರೆ ಅನ್ನುವಂಥ ಅರಿವಿರಬೇಕು. ಮತ್ತು ಪೊಲೀಸ್ ನಿಜಕ್ಕೂ ಕೂಡ ಅತ್ಯುತ್ತಮವಾದಂಥ ಕಾರ್ಯಾಚರಣೆಯನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಖಾಸಗಿ ಬಸ್ಗಳು, ಖಾಸಗಿ ವಾಹನಗಳನ್ನು ತಪಾಸಣೆ ಮಾಡಬೇಕು. ಸೊ ಯಾರಾದರೂ ಮದ್ಯಪಾನ ಮಾಡಿ ವಾಹನವನ್ನು ಚಲಾವಣೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಟ್ ಯಾಕೆ ಹಿಂಗಾಗ್ತಿದೆ, ಮುಂದೆ ಹಿಂಗಾಗಬಾರ್ದು ಅಂದರೆ ಏನು ಮಾಡಬೇಕು, ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ NGO ಭರವಸೆ ಸಂಸ್ಥೆಯಿಂದ ಬಂದಿರುವಂತಹ ಸುನಿಲ್ ಗೌಡ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಖಾಸಗಿ ವಾಹನಗಳ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಭಾಳ ಆಶ್ಚರ್ಯನೂ ಆಯಿತು, ಆತಂಕನೂ ಆಯಿತು. ಈಗ ನೋಡಿ, ಒಂದು ಸರ್ಕಾರಿ ಬಸ್ಗೆ ಹೋಗಲಿ, ಸರ್ಕಾರಿ ಉದ್ಯೋಗ ಪಡ್ಕೊಳ್ಳಿ, ಒಂದು ಭರವಸೆ ಇರುತ್ತೆ, ವಿಶ್ವಾಸ ಇರುತ್ತೆ, ಬಿಡಪ್ಪ ಸರ್ಕಾರದ್ದು ಅಂಥೇಳಿ. ಅಷ್ಟೇ ಭರವಸೆ ಇದೆ ಪ್ರೈವೇಟ್ ವೆಹಿಕಲ್ಸಲ್ಲೂ ಅಂತ, ಮೋರ್ ರೆಸ್ಪಾನ್ಸಿಬಲ್ ಅಂಥೇಳಿ. ಪ್ರೈವೇಟ್ ಅಂತ ಏನು ಅಂದ್ಕೊಂಡ್ರು ಕೂಡ ಮೋರ್ ರೆಸ್ಪಾನ್ಸಿಬಲ್, ತುಂಬ ಫೋಕಸ್ಡ್ ಆಗಿರ್ತಾರೆ ಅಂಥೇಳಿ ಒಂದು ನಮಗಿರುವಂತಹ ವಿಶ್ವಾಸ. ಅದಕ್ಕೊಂಥರ ಕೊಡ್ಲಿ ಪೆಟ್ಟು ಕೊಟ್ಟಂಗಲ್ವಾ ಈ ವಿಷಯ ಹೊರಗೆ ಬಂದಿರೋದು? ಸೊ ಈಗ ಏನು ನೋಡ್ತಿದ್ವಿ ನಾವು ಈ ನ್ಯೂಸ್ನ, ಆಲ್ಮೋಸ್ಟ್ ಒಂದು 60 ಸ್ಕೂಲ್ ಬಸ್ಸಸ್ ಇದರಲ್ಲಿ ಬಂದಿದೆ. ಅದು ತುಂಬ ಈವನ್ ಶಾಕಿಂಗ್ ಅಂತ. ಕಂಪ್ಯಾರಿಟಿವ್ಲಿ ಲೈಕ್ ಖಾಸಗಿ ಬಸ್ಗಳೇನಿದೆ ಅದೆಲ್ಲ ಬಿಟ್ಟು 16 ಸ್ಕೂಲ್ ಬಸ್. ಸೊ ನೋಡಿದ್ರೆ ಲೈಕ್ 16 ಸ್ಕೂಲ್ ಬಸ್ಸಲ್ಲಿ ಯಾವ್ಯಾವ ವರ್ಗದ ಮಕ್ಳುಗಳಿರ್ತಾರೆ, ಯಾರೋ ಒಬ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಇರ್ತಾರೆ. ಅವ್ರ ಮಕ್ಳುಗಳಿಗೆಲ್ಲ ಏನೊಂದು ಆಸೆ ಅಥವಾ ತಂದೆ ತಾಯಿಗೆ ಏನೊಂದು ಆಸೆ ಅಂತಂದ್ರೆ, ಒಂದು ಮೇನ್ಲಿ ಲೈಕ್ ನನ್ನ ಮಕ್ಕಳು ಸೇಫ್ ಆಗಿ ಸ್ಕೂಲ್ಗೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಸ್ಕೂಲ್ ಬಸ್ನ ಬುಕ್ ಮಾಡ್ತಾರೆ. ಅವ್ರಿಗೆ ಮನೇಲಿ ದುಡ್ಡಿದ್ಯಾ ಇಲ್ವಾ, ಅಥವಾ ಲೈಕ್ ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕಿದೆಯೋ ಇಲ್ವೋ
ಇದಕ್ಕೆ ಅಂತ ಮತ್ತೆ ಒಂದಷ್ಟು ದುಡ್ಡುಗಳನ್ನ ಸುರಿದು ಬಸ್ಸಲ್ಲಿ ಕಳಿಸ್ತಾರೆ. ಒಂದೇ ರೀಸನ್ ಏನಂದ್ರೆ ನನ್ನ ಮಗು ಸೇಫಾಗಿ ಹೋಗ್ಲಿ, ಸ್ಕೂಲಿಗೆ ರೀಚ್ ಆಗಲಿ, ನಾನು ಯಾವುದೋ ಒಂದು ಆಟೋಲ್ಲಿ ಕಳಿಸ್ತೀನಿ ಅಥವಾ ಇನ್ನೆಲ್ಲೋ ಕಳಿಸ್ತೀನಿ ಅಂದ್ರೆ ಲೈಕ್ ಸೇಫ್ಟಿ ಇರೋದಿಲ್ಲ ಅನ್ನೋ ಒಂದು ರೀಸನ್ಗೆ. ಬಟ್ ಆ ಸ್ಕೂಲ್ ಬಸ್ಗಳು ಹತ್ತಿದಾಗ ಅವ್ರಿಗೊಂದು ಖುಷಿ ಇರುತ್ತೆ ಅಥವಾ ಒಂದು ಭರವಸೆ ಇರುತ್ತೆ, ನೀವು ಹೇಳ್ದಂಗೆ ಓಕೆ ನನ್ನ ಮಗು ಸೇಫಾಗಿ ಸ್ಕೂಲ್ಗೆ ಹೋಗಿ ರೀಚ್ ಆಗುತ್ತೆ ಅಂತ. ಬಟ್ ಇವತ್ತು ಆ ಹೋಪೇ ಕಳೆದೋಗಿದೆ. ಯಾಕಂದ್ರೆ ಲೈಕ್ ಸ್ಕೂಲ್ ಬಸ್ ಓಡಿಸ್ತಿರೋರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಸ್ಕೂಲ್ ಬಸ್ಗಳದ್ದು ಕುಡಿಯೋದೊಂದು ವಿಷಯ ಆದ್ರೆ ನಮ್ಮ ಗೌರ್ಮೆಂಟ್ ಇಂದ ತುಂಬಾ ಒಂದಷ್ಟು ರೂಲ್ಸ್ಗಳಿದೆ ಸ್ಕೂಲ್ ಬಸ್ಗಳಿಗೆ ಅಂತಾನೆ. ಈಗ ನೋಡಿದ್ರೆ ಲೈಕ್ ಅದು 40 ಕಿಲೋಮೀಟರ್ಸ್ ಏನ್ ಅವರ್ಸ್ ಪರ್ ಮಿನಿಟ್ ಹೋಗಂಗಿಲ್ಲ. ಅದು ಏನಾದ್ರೂ ಲೈಕ್ ಸ್ಕೂಲ್ ಬಸ್ನ ನಾನು ಡ್ರೈವ್ ಮಾಡ್ತಿದ್ದೀನಿ ಅಂದ್ರೆ ಮಿನಿಮಮ್ 40 ಕಿಲೋಮೀಟರ್ಸ್ನ ನಾನು ಕ್ರಾಸ್ ಮಾಡೋ ಹಂಗಿಲ್ಲ. ಸೊ ಅಥವಾ ನನಗೆ ಸೀಟಿಂಗ್ಸ್ ಏನಿದೆ ಅಥವಾ ವಿಂಡೋ ಏನಿದೆ ಅಥವಾ ಸ್ಕೂಲ್ ಬಸ್ ಕಲರ್ ಏನಿದೆ ಪ್ರತಿಯೊಂದಕ್ಕೂ ಗೈಡ್ಲೈನ್ಸ್ ಇದೆ. ಅದೇ ರೀತಿ ನಮ್ಮ ಸ್ಕೂಲ್ ಬಸ್ ನ ಯಾರು ಡ್ರೈವ್ ಮಾಡ್ತಿದ್ದಾರೆ ಅವರು ಮಿನಿಮಮ್ ಅಂದ್ರೂ ಲೈಕ್ 4 ಇಯರ್ಸ್ ಅವ್ರಿಗೆ ವ್ಯಾಲಿಡ್ ಡಿ ಎಲ್ ಇರಬೇಕು, 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಈ ತರದವ್ರನ್ನ ಡ್ರೈವರ್ ಆಗಿ ತಗೊಂತಿದ್ದಾರೆ. ಇಷ್ಟೆಲ್ಲ ಏನಕ್ಕೆ ಮಾಡ್ತಿದೆ ಗೌರ್ಮೆಂಟ್ ಅಥವಾ ಇಷ್ಟೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ನಮ್ಮ ಲೈಕ್ ಸರ್ಕಾರ ಅಥವಾ ಲೈಕ್ ನಮ್ಮ ಸ್ಕೂಲ್ಗಳ ಅಥಾರಿಟಿಗಳಾಗಿರ್ಬೋದು, ಒಂದೇ ವಿಷಯ ಸೇಫ್ಟಿ. ಬಟ್ ಇವತ್ತು ಈ ಒಂದು ಕಾರ್ಯಾಚರಣೆಯಿಂದ ಗೊತ್ತಾಗ್ತಿರೋದೇನಂದ್ರೆ ಆ ಸೇಫ್ಟಿನೇ ಇಲ್ಲ ಅಂತ. ಸೊ ಆ ಸೇಫ್ಟಿ ಇಲ್ಲ ಅಂದಾಗ ಮಕ್ಳುಗಳನ್ನ ಸ್ಕೂಲ್ ಕಳಿಸೋದು, ಅವ್ರ ಜೀವದ ಜೊತೆ ಚೆಲ್ಲಾಟ ಆಡೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಇದು ಮೈನ್ಲಿ ಆ ಡ್ರೈವರ್ಸ್ ಗಳಿಗೆ ಇರ್ಬೇಕಾದಂತ ಒಂದು ಕರ್ತವ್ಯ ಪ್ರಜ್ಞೆಗಳನ್ನ ಯಾರು ಮರೆತರೂ ಕೂಡ ಒಂದಷ್ಟು ಅಪಘಾತಗಳಾಗುತ್ತೆ. ಬಟ್ ಈ ಒಂದು ಚಾಲಕ ವೃತ್ತಿಲಿ ಏನಿದ್ದಾರೆ ಅವ್ರು ತಮ್ಮ ಕರ್ತವ್ಯ ಪ್ರಜ್ಞೆನ ಮರೆತರೆ ಎಷ್ಟೋ ಮಕ್ಳುಗಳ ಜೀವನ ಹಾಳಾಗುತ್ತೆ. ಅದರಿಂದ ಎಷ್ಟೋ ಪೋಷಕರು ಅವರ ಲೈಫ್ ನ ಕಳ್ಕೊಂತಾರೆ ಸೊ ಮಕ್ಳ ಮೇಲಿರೋ ಪ್ರೀತಿಗೆ. ಸೊ ನಮ್ಮ ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕಾರ್ಯಾಚರಣೆ ಮಾಡಿದೆ ತುಂಬಾ ಶ್ಲಾಘನೀಯ ಅಂತ ಹೇಳ್ಬೋದು. ಬಟ್ ಇದು ತುಂಬಾ ಕಂಟಿನ್ಯೂ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದಿಲ್ಲೇ ನಿಲ್ಬಾರ್ದು. ಅಥವಾ ಈ ಒಂದು ನ್ಯೂಸ್ ಏನಿದೆ ಅದು ಬೇರೆಯವ್ರಿಗೆ ಎಚ್ಚರಿಕೆ ಗಂಟೆ ಆಗ್ಬೇಕು. ಅವಾಗ ಒಂದಷ್ಟು ಲೈಕ್ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಈಗ ಸ್ಕೂಲ್ ಬಸ್ ಅಂದಾಗ ಒಂದು ಗೈಡ್ಲೈನ್ಸ್ ಅನ್ನೋದು ಬಹಳ ಮುಖ್ಯ. ನೋಡಿ, ಸ್ಕೂಲ್ ಬಸ್ ಅಂದಾಗ ಕೆಲವೊಂದು ಸ್ಕೂಲ್ಗೆ ಅಟ್ಯಾಚ್ಡ್ ಆಗಿರುತ್ತೆ, ಕೆಲವೊಂದು ಅಟ್ಯಾಚ್ಡ್ ಆಗಿಲ್ಲ. ಅಂದರೆ ಸ್ಕೂಲಿಗೆ ರಿಲೇಟೆಡ್ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಈಗ ಹೆಂಗೆ ಮಾನಿಟರ್ ಮಾಡೋದು? ಯಾವ ಥರ ಗೈಡ್ಲೈನ್ಸ್ ಅನ್ನು ಯೂಶಲಿ ಕೊಟ್ಟಿರ್ತಾರೆ? ಯೂಶಲಿ ನೀವು ನೋಡಿದ್ರೆ ಗೈಡ್ಲೈನ್ಸ್ ಯಾವುದೇ ಸ್ಕೂಲ್ ಬಸ್ ಆಗಿದ್ರು ಕೂಡ ಒಂದು ಸ್ಕೂಲ್ ಬಸ್ ಅಂತ ನೇಮ್ ಇರಬೇಕು. ಅಂಡ್ ಯೆಲ್ಲೋ ಕಲರ್ ಅದು ನಮ್ಮ ಗೈಡ್ಲೈನ್ಸ್ ಇರೋದು. ಸೊ ಯೆಲ್ಲೋ ಕಲರ್ನ ಯೂಸ್ ಮಾಡಿರಬೇಕು. ಸೊ ಅದ್ರ ಜೊತೆಗೆ ಅವರು ಇನ್ ಕೇಸ್ ಏನಾದ್ರು ನೀವು ಹೇಳ್ದಂಗೆ ಪ್ರೈವೇಟ್ ಅವ್ರು ಏನಾದ್ರು ಅದನ್ನು ಯೂಸ್ ಮಾಡ್ತಿದ್ರೆ ಅಥವಾ ನಾನು ಪ್ರೈವೇಟ್ ವೆಹಿಕಲ್ನ ನಾನು ತಗೊಂಡಿದ್ರೆ ನನ್ನ ಸ್ಕೂಲ್ ಅಥಾರಿಟಿಗೆ ಅದು ಶಾಲೆಯ ಬಳಕೆಗೆ ಅಂತ ಒಂದು ಬೋರ್ಡ್ ಹಾಕಿರ್ಬೇಕು. ಸೊ ಈಗ ನಾವು ಹೆಂಗೆ ಲೈಕ್ ಈಗ ಗೌರ್ಮೆಂಟ್ ಅವರು ಸರ್ಕಾರಿ ಬಳಕೆ ಅಥವಾ ಲೈಕ್ ಸರ್ಕಾರಿ ಸೇವೆಯಲ್ಲಿ ಅಂತ ಒಂದು ಬೋರ್ಡ್ಸ್ ಇರುತ್ತೆ, ಅದೇ ತರ ಪ್ರೈವೇಟ್ ಸ್ಕೂಲ್ಗಳಿಗೆ ಏನಾದ್ರು ನಾನು ಯೂಸ್ ಮಾಡ್ತಿದ್ರೆ ಅಥವಾ ನನ್ನ ಪ್ರೈವೇಟ್ ವೆಹಿಕಲ್ ನ ಯೂಸ್ ಮಾಡ್ತಿದ್ರೆ ಅದಕ್ಕೂ ಕೂಡ ಅದೇ ರೀತಿ ಬೋರ್ಡ್ ಇರಬೇಕು. ಈಗ ಮಕ್ಳುಗಳು ಇಳಿಯುವಂತ ಸ್ಟೆಪ್ಸ್ ಏನಿದೆ, ಸ್ಟೆಪ್ಸ್ಗೂ ಕೂಡ ಒಂದು ಮೆಜರ್ಮೆಂಟ್ ಇದೆ. ಈಗ ಸ್ಕೂಲ್ ಬ್ಯಾಗ್ಸ್ ಗಳನ್ನ ಇಡಲಿಕ್ಕೆ ಸಪರೇಟ್ ಆದಂತ ಒಂದು ಪ್ಲೇಸ್ ಇರಬೇಕು. ಸೊ ಮಕ್ಕಳ ಏಜ್ ಏನಿದೆ ಬಿಲೋ 12 ಇಯರ್ಸ್ ಏನಾದ್ರು ಇದ್ರೆ 1/, ಏನಿದೆ ಅಷ್ಟು ಮಾತ್ರ ಪೋರ್ಷನ್ ನ ಫಿಲ್ ಮಾಡಬೇಕು. ತುಂಬಾ ಗೈಡ್ಲೈನ್ಸ್ ಇದೆ. ಸೊ ಅಷ್ಟೆಲ್ಲಾ ಗೈಡ್ಲೈನ್ಸ್ ನ ಫಾಲೋ ಮಾಡ್ತಿದಾರಾ ಗೊತ್ತಿಲ್ಲ. ಇವತ್ತೇನೋ ನಾವು ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ ಚೆಕ್ ಮಾಡಿದ್ರು ಗೊತ್ತಾಯ್ತು. ಬಟ್ ಅದನ್ನ ಬಿಟ್ಟು ತುಂಬಾ ಗೈಡ್ಲೈನ್ಸ್ ಗಳು ಸ್ಕೂಲ್ ಬಸ್ ಅನ್ನೋ ವಿಷಯ ಬಂದಾಗ ಫಾಲೋ ಆಗ್ತಿದ್ಯಾ ಅಲ್ವಾ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದೇನಂದ್ರೆ ಪೊಲೀಸ್ ಅವರು ಅದನ್ನ ಕಂಪ್ಲೀಟ್ಲಿ ಚೆಕ್ ಮಾಡೋಕ್ಕೂ ಹೋಗೋದಿಲ್ಲ. ಏನಕ್ಕಂದ್ರೆ ಒಂದು ಸ್ಕೂಲ್ ಬಸ್ ಅನ್ನೋ ಒಂದು ಎಕ್ಸ್ಕ್ಯೂಸ್ ಕೂಡ ಸಿಗುತ್ತೆ. ಈಗ ಯಾವ್ದೋ ಒಂದು ಆಂಬುಲೆನ್ಸ್ ರೋಡಲ್ಲಿ ಹೋಗ್ತಿದೆ ಅಂತಂದಾಗ ನಾನು ಆಂಬುಲೆನ್ಸ್ ಎಷ್ಟು ಎಕ್ವಿಪ್ಡ್ ಆಗಿದೆ ಅಂತ ಚೆಕ್ ಮಾಡಕ್ ಹೋಗೋದಿಲ್ಲ ಆಸ್ ಎ ಟ್ರಾಫಿಕ್ ಪೊಲೀಸ್. ಯಾಕಂದ್ರೆ ನನ್ಗೆ ಓಕೆ ಏನ್ ಅರ್ಜೆನ್ಸಿ ಇದೆಯೋ, ಏನು ಲೈಕ್ ಅವ್ರಿಗೆ ಎಮರ್ಜೆನ್ಸಿ ಇದೆಯೋ ಅನ್ನೋ ಒಂದು ಥಾಟ್ ಇರುತ್ತೆ. ಅದೇ ರೀತಿ ಸ್ಕೂಲ್ ಬಸ್ ಪಾಸ್ ಆಗ್ತಿದೆ ಅಂದಾಗ ಯಾವ ಪೊಲೀಸ್ ಅವರು ಸ್ಟಾಪ್ ಮಾಡ್ಬಿಟ್ಟು ಲೈಕ್ ಓಕೆ ನಾನು ನಿನ್ ಡಿಎಲ್ ಚೆಕ್ ಮಾಡ್ತೀನಿ ಅಂತ ಮಾಡಲ್ಲ. ಯಾಕಂದ್ರೆ ಸ್ಕೂಲ್ ಮಕ್ಳಿಗೆ ಲೇಟ್ ಆಗುತ್ತೆ, ಎಕ್ಸಾಮ್ಸ್ ಇದೆಯೋ ಏನಿದೆಯೋ ಅನ್ನೋ ಒಂದು ಕನ್ಸರ್ನ್ ಇಂದ ಬಿಟ್ಬಿಡ್ತಾರೆ. ಬಟ್ ಅದನ್ನೇ ಅಡ್ವಾಂಟೇಜ್ ತಗೊಂಡು ನಾವು ಕುಡ್ಕೊಂಡು ಹೋಗ್ತೀವಿ ಅಥವಾ ಬೇರೆ ಏನೇನೋ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬಾ ತಪ್ಪು. ರೈಟ್ ವೆರಿ ನೈಸ್ ಎಕ್ಸ್ಪ್ಲನೇಷನ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ HL ಆಸ್ಪತ್ರೆಯಿಂದ ಬಂದಿರುವಂತಹ ಹಿರಿಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ವರ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಜಿ ವೈನಿಗೆ. ತಮಗೂ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಟುಡೇ. ಇವತ್ತು ದ ಟಾಪಿಕ್ ವಾಸ್ ಅಬೌಟ್ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್ ಬಗ್ಗೆ ಟಾಪಿಕ್ ಹೇಳಿದರು. ಸೊ ನನಗೆ ಮೆಡಿಕಲ್ ರಿಲೇಟೆಡ್ ಬಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಎಷ್ಟು ಇರಬೇಕು ಅನ್ನೋದು ಬರುತ್ತೆ. ಯೂಶ್ವಲಿ 30 ಮಿಲಿಗ್ರಾಮ್ ಇನ್ 100 ml ಬ್ಲಡ್ಡಲ್ಲಿ ದಟ್ ಈಸ್ ದ ಲೀಗಲಿ ಪರ್ಮಿಸಬಲ್ ಲಿಮಿಟ್ ಅಂತ ಹೇಳ್ಬೋದು. ಸೊ ಅದನ್ನ ಮೀರಿ ಏನಾದರೂ ಇಫ್ ದಿ ಟ್ರಾಫಿಕ್ ಪೊಲೀಸ್ ಏನಾದರೂ ಐಡೆಂಟಿಫೈ ಮಾಡಿದ್ರು ಅಂತ ಅಂದರೆ ದೆನ್ ದಟ್ ಈಸ್ ಮೆಡಿಕಲಿ ನಾವು ಕೋಆರ್ಡಿನೇಷನ್ ಹೊಟ್ಟೋಗುತ್ತೆ. ಬ್ರೈನ್ಗೂ ಬಾಡಿಗೆ ಮಸಲ್ಸ್ಗೆ ಎಲ್ಲ ಕೋಆರ್ಡಿನೇಷನ್ ಇಟ್ ವಿಲ್ ನಾಟ್ ಬಿ ದೇರ್. ಸೊ ಆ ಡ್ರೈವರ್ಗೆ ಯು ವಿಲ್ ನಾಟ್ ಬಿ ಏಬಲ್ ಟು ಕಂಟ್ರೋಲ್. ಎಸ್ ಅವನ ಕಂಟ್ರೋಲ್ನಲ್ಲಿ ಅವನೇ ಇರಲ್ಲ. ದೆನ್ ಈ ಹ್ಯಾಸ್ ಟು ಗೋ ಫಾರ್ ಅನದರ್ ವೆಹಿಕಲ್ ಅಂತ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂಡ್ ಇನ್ನೊಂದು ತಗೊಂಡ್ರೆ ವೆಹಿಕಲ್ ಓಡಿಸೋವಾಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗುತ್ತೆ. ಸೊ ಇನ್ ಅಡಿಷನ್ ಟು ದಟ್ ಲೈಫ್ ಈ ಆ ಡ್ರಿಂಕ್ ಮಾಡಿರೋ ವ್ಯಕ್ತಿಯ ಲೈಫ್ ಮೇಲೆ ಬಿಟ್ಟು ಇನ್ನೊಬ್ಬರಿಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ವಿ ಡೋಂಟ್ ನೋ, ಅನ್ಫಾರ್ಚುನೇಟ್ಲಿ ಸೋ ಮೆನಿ ಪೀಪಲ್ ಮೇ ಡೈ. ಅವ್ರ ಫ್ಯಾಮಿಲಿ ಡಿಪೆಂಡೆನ್ಸ್ ಇರ್ತಾರೆ. ಸೊ ಈ ಮೇ ಬಿ ಬ್ರೆಡ್ ವಿನ್ನರ್ ಅಂತಾರಲ್ಲ, ಅವ್ರು ಮಾತ್ರ ದುಡಿತಿರ್ಬೋದು ಮನೆಯಲ್ಲಿ.
ಅದರಿಂದ ಇಟ್ ವಿಲ್ ಬಿ ಎ ಹ್ಯೂಜ್ ಲಾಸ್ ಟು ದ ಸೊಸೈಟಿ. ಸೊ ದಿಸ್ ಈಸ್ ಅ ಸಿಂಪಲ್ ಮೆಥಡ್. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅನ್ನೋದು ಒಳ್ಳೆ ಮೆಥಡ್, ಸೊ ದಟ್ ದಿ ಲೈಫ್ಸ್ ಅದರ್ಸ್ ಇಂಪ್ರೂವ್ ಆಗೋದು, ಒಳ್ಳೆ ಚಾನ್ಸ್ ಬರುತ್ತೆ ಅನ್ನೋದು ನನ್ನ ಉದ್ದೇಶ. ಖಂಡಿತವಾಗ್ಲೂ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂತಹ ಹರಿಪ್ರಸಾದ್ ಅವರು ಭಾಗಿಯಾಗಿದ್ದಾರೆ. ಹರಿಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ. ಸಂಚಾರಿ ಪೊಲೀಸರು ಅತ್ಯುತ್ತಮವಾದಂಥ ಕಾರ್ಯಾಚರಣೆ ಮಾಡಿದ್ದಾರೆ. 821 ವೆಹಿಕಲನ್ನು ಅಡ್ಡಗಟ್ಟಿ ತಪಾಸಣೆ ಮಾಡಿದಾಗ ಆತಂಕಕಾರಿ ವಿಚಾರ ಹರಿಪ್ರಸಾದ್ ಅವರೇ, ಪಾನಮತ್ತರಾಗಿ ಚಾಲನೆ ಮಾಡ್ತಾರಂತೆ ವೆಹಿಕಲ್ಗಳನ್ನು. ಏನು ಹೇಳೋದು ಇದಕ್ಕೆ? ಯಾವತ್ತು ತಪಾಸಣೆ ಮಾಡಿದ್ರು ಮೇಡಮ್ ಪೊಲೀಸ್ನವರು? ಗುರುವಾರ. ಹಲೋ, ಗುರುವಾರ. ಒಂದೇ ದಿವಸದ ಲೆಕ್ಕ ಇದು. ಹೌದು. ನೀವು ವರ್ಷದ ಲೆಕ್ಕ ತಗೊಂಡ್ಕೊಳ್ತೀವಿ. ಇಡೀ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಸಾಕಷ್ಟು ಇರುತ್ತೆ, ಬಟ್ ಇದು ಆತಂಕಕಾರಿ ಬೆಳವಣಿಗೆ ಮೇಡಮ್. ಅಲ್ಲ, ಅಟ್ಲೀಸ್ಟ್ ಈಗಾದ್ರೂ ಮಾಡಿದರೆ ನಮ್ಗೆ ಈಗ ಒಂದು ಸ್ಟ್ಯಾಟಿಸ್ಟಿಕ್ ಸಿಕ್ಕಿದೆ. ಡೆಫಿನೆಟ್ಲಿ ಈಗ ಒಂದು ಕ್ಲೂ ಸಿಕ್ಕಿರೋದ್ರಿಂದಾಗಿ ಫರ್ದರ್ ಇನ್ನು ಆಕ್ಷನ್ ತಗೋಬಹುದು. ಲೆಟ್ ಅಸ್ ಅಪ್ರಿಶಿಯೇಟ್. ಈಗ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿದಾರಲ್ಲ. ಸೊ ಇಲ್ಲಿ ಒಂದು ವಿಚಾರ, ನಮ್ಮಲ್ಲಿ ಬೆಂಗಳೂರು ಪೊಲೀಸ್ಗೆ ಬಾಡಿ ಮೂರು ಕ್ಯಾಮ್ರಾ ಕೊಟ್ಟಿದ್ದು. ಹಲೋ, ಹಾ ಕಂಟಿನ್ಯೂ ಮಾಡಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನೀವು ಮಾತಾಡ್ಬೇಕಾದ್ರೆ. ಪ್ಲೀಸ್ ಕಂಟಿನ್ಯೂ. ಸೊ ಈ ಒಂದು ಡ್ರಂಕ್ ಅಂಡ್ ಡ್ರೈವ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಾಗ ಇದು ನಾಟ್ ಓನ್ಲಿ ಬೆಂಗಳೂರು. ಈಗ ಯಾಕೆಂದ್ರೆ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀವಿ ನಮಗೆ. ಒಂದು 2015ರಿಂದ 2023 ನಮ್ಮ ಸ್ಟೇಟ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಏನಿದೆ, ಈ ಒಂದು ರೆಕಾರ್ಡ್ಸ್ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಬರೀ ಆಕ್ಸಿಡೆಂಟ್ಸ್, ಎಸ್ಪೆಷಲಿ ಡ್ರಂಕ್ ಅಂಡ್ ಡ್ರೈವ್ ರಿಲೇಟೆಡ್ ಆಗಿ ಸತ್ತಿರೋರ ಸಂಖ್ಯೆ 39,000. Can you imagine the exact? 39,767 ಇದೆ ಸ್ಟ್ಯಾಟಿಸ್ಟಿಕ್ಸ್. ಇದು ಆಲ್ಮೋಸ್ಟ್ ಎಲ್ಲ ಡ್ರಂಕ್ ಅಂಡ್ ಡ್ರೈವ್ ಇಂದನೇ ಜಾಸ್ತಿ ಆಕ್ಸಿಡೆಂಟ್ ಆಗ್ತಕ್ಕಂಥ ನಾವು ನೋಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಪೊಲೀಸ್ನವರು, ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವರು ಸಾಕಷ್ಟು ಕ್ರಮ ಕೈಗೊಂಡಿದ್ದಾರೆ, ಮತ್ತೆ ಇಡೀ ರಾಜ್ಯದ ಪೊಲೀಸರು ಸಾಕಷ್ಟು ಕ್ರಮ ಕೈಗೊಳ್ತಾ ಇದ್ದಾರೆ, ಒಂದು ವಿಚಾರ. ಬಟ್ ಇದ್ರ ಬಗ್ಗೆ ಇನ್ನೂ ಎಷ್ಟು ಜನಕ್ಕೆ ಏಕೆ ಅವೇರ್ನೆಸ್ ಬಂದಿಲ್ಲ. ಇವತ್ತು ಹೇಳ್ತೀನಿ ಇಷ್ಟು ಜನ ಸೀಗಾಗಿದೆ, ಇಷ್ಟಾಗಿದೆ ಅಂತೇಳಿ. ಕಾನೂನುಗಳಿಗೆ ಪೊಲೀಸ್ ಜನಗಳಿಗೆ ಯಾಕೆ ಇನ್ನೂ ಭಯ ಬಂದಿಲ್ಲ ಅಂತಕ್ಕಂಥದ್ದು ನೋಡಕೊಳ್ಟಾಗ ಇಲ್ಲಿ ಒಂದು ತುಂಬಾ ಒಂದು ಶಿಸ್ತುಬದ್ಧವಾದ ಮತ್ತು ಕಠಿಣದ ಕ್ರಮಗಳನ್ನ ಕೈಗೊಂಡಿದೆ. ಎಲ್ಲರಿಗೂ ಗೊತ್ತಿದೆ 10 ಗಂಟೆ ಆದ್ಮೇಲೆ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಹಿಡಿತಾರೆ, ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಅಥವಾ ಯಾವುದೇ ದಿನದಲ್ಲಿ ಇಂತರ ಒಂದು ಪ್ರಕರಣಗಳಾಗುತ್ತೆ ಅಥವಾ ಕೇಸ್ ಮಾಡ್ತಾರೆ ಅಂತಕ್ಕಂಥ ಗೊತ್ತಿರುತ್ತೆ. ಆದ್ರೂ ಯಾಕೆ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಗಮನಿಸಬೇಕಾದ ವಿಚಾರ. ಇಲ್ಲಿ ಜನಗಳಿಗೆ ಮುಖ್ಯವಾಗಿ ಒಂದು ತೀಕ್ಷ್ಣವಾದ ಭಯ ಇಡಬೇಕು. ಮತ್ತೆ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಮಾಡಿದ ಎಲ್ಲರಿಗೂ ಏನು ಅನ್ಕೊಂಡಿರ್ತಾರೆ, 10,000 ರೂಪಾಯಿ ಪೆನಾಲ್ಟಿ ದುಡ್ಡು ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಕಾನೂನು ಇದೆ. ಒಮ್ಮೆ ಒಬ್ಬ ವ್ಯಕ್ತಿ ಡ್ರಂಕ್ ಅಂಡ್ ಡ್ರೈವ್ ಮಾಡಿ ನೆಕ್ಸ್ಟ್ ಟೈಮ್ ಸಿ ಹಾಕಿದ್ರೆ ಅಥವಾ 3ನೇ ಬಾರಿಗೆ ಸಿ ಹಾಕಿದ್ರೆ ಅವ್ರು ಇಡೀ ಡ್ರೈವ್ ಲೈಸೆನ್ಸ್ ಡಿಸ್ಮಿಸ್ ಮಾಡ್ತಕ್ಕಂಥ ಒಂದು ಕಠಿಣವಾದ ಕಾನೂನು ನಮ್ಮಲ್ಲಿದೆ. ಪ್ರತಿ ಸತಿ ಡ್ರಂಕ್ ಅಂಡ್ ಡ್ರೈವ್ ಸಿಗ್ತಾರೆ 10,000 ರೂಪಾಯಿ ದಂಡ ಹಾಕ್ತಾರೆ. ಇದಾದ ಹೊರತಾಗೂ ಸಹ ನಮ್ಮಲ್ಲಿ ಈ ಒಂದು ಪ್ರಕರಣಗಳು ಹೇಗೆ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣ ಜಾಸ್ತಿ ಆಗ್ತದೆ ಅಂತಕ್ಕಂಥ ನೋಡ್ಕೊಟ್ಟಾಗ ಇಲ್ಲಿ ಕೆಲವು ಕಾನೂನಾತ್ಮಕ ಒಂದು ವಿಚಾರಗಳಲ್ಲಿ ಅಂತ ಒಂದು ಇದಿಲ್ಲ. ಕೆಲವರು ಏನ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ಕೆಲವರು ಬೇರೆ ಬೇರೆ ಕಾನೂನು ಮಾಡ್ತಾರೆ. ಇಲ್ಲಿ ಒಂದು ನನಗೆ ಅನಿಸ್ತಂಗೆ ಕಾನೂನಾತ್ಮಕ ಒಂದು ವಿಚಾರ ಹೇಳ್ತೀನಿ. ಈ ಮೋಟಾರ್ ವೆಹಿಕಲ್ ಆಕ್ಟ್ 1988 ಸೆಕ್ಷನ್ 185 ಹೇಳ್ತದೆ ಡ್ರಂಕ್ ಅಂಡ್ ಡ್ರೈವ್ ಒಂದು ಕ್ರಿಮಿನಲ್ ಕೇಸ್ ಅಂತಕ್ಕಂಥದ್ದು, ಕ್ರಿಮಿನಲ್ ಅಪರಾಧ ಅಂತಕ್ಕಂಥದ್ದು ಒಂದು ವಿಚಾರದಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ಮ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ಏನು ಡ್ರಂಕ್ ಅಂಡ್ ಡ್ರೈವ್ ಯಾರು ಕೇಸ್ ಆಗ್ತದೆ ಅಂತ ಒಂದು ವ್ಯಕ್ತಿಗಳ ವಿಚಾರದಲ್ಲಿ ಪೊಲೀಸ್ ವೆರಿಫಿಕೇಶನ್ ಲಿಸ್ಟ್ ಗೆ ಹಾಕ್ಬಿಡ್ಬೇಕು. ಅವ್ರೆಲ್ಲೇ ಫಾರಿನ್ ಹೋಗೋದಾಗ್ಲಿ, ವೀಸಾ ಮಾಡಿಸೋದಾಗ್ಲಿ, ಪಾಸ್ಪೋರ್ಟ್ ಅಪ್ಲೈ ಮಾಡೋದಾಗ್ಲಿ ಅಥವಾ ಬೇರೆ ಕೆಲಸಗಳು ಹೋಗ್ಬೇಕಾದ್ರೆ ಪೊಲೀಸ್ ವೆರಿಫಿಕೇಶನ್ ಏನು ಡೀಟೇಲ್ ಕೇಳ್ತಾರೆ. ಇಂಥ ಸಂದರ್ಭದಲ್ಲಿ ಆ ಒಂದು ಡ್ರಂಕ್ ಅಂಡ್ ಡ್ರೈವ್ ಅಲ್ಲಿ ಕಮಿಟ್ ಆಗಿರ್ತಕ್ಕಂಥ ವ್ಯಕ್ತಿನ ಅಥವಾ ಅಂತ ಒಂದು ವಿಚಾರದಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ವಿಚಾರವನ್ನ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಸೇರಿಸ್ಬೇಕು. ಅವಾಗ ಏನಾಗುತ್ತೆ ಅವ್ರಿಗೆ, ಅಟ್ಲೀಸ್ಟ್ ಈ ತರ ಆದಾಗ ನೆಕ್ಸ್ಟ್ ನಮ್ ಕೆಲಸಗಳಿಗೆ ತೊಂದರೆ ಆಗ್ತದೆ ಅಥವಾ ಬೇರೆ ವಿಚಾರಗಳಿಗೆ ತೊಂದರೆ ಆಗ್ತದೆ ಅಂತ ಮಾಡ್ಬೇಕಾಗ್ತದೆ. ಮತ್ತೆ ಯಾರೇ ಒಬ್ಬ ಸರ್ಕಾರಿ ನೌಕರಾಗ್ಲಿ ಅಥವಾ ಯಾವ್ದೇ ಕಂಪ್ನಿ ಕೆಲಸ ಮಾಡ್ತಕ್ಕಂಥ ನೌಕರರಾಗ್ಲಿ ಇವರೇನೋ ಸಿಕ್ಬಿದ್ದಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಅಥವಾ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಇದನ್ನ ಒಂದು ತುಂಬಾ ಗಂಭೀರವಾದ ಕ್ರಿಮಿನಲ್ ಪ್ರಕರಣ ಅಂತಾನೆ ದಾಖಲಿಸಿಕೊಂಡು ಶಿಕ್ಷಣ, ಒಂದು ಕಠಿಣವಾದ ಶಿಕ್ಷಣ ಕೊಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ಈ ಪ್ರಕರಣಗಳು ಕಡಿಮೆ ಆಗ್ತಕ್ಕಂತ ಒಂದು ಸಂಭವನೀಯತೆ ಇದೆ ಅಂತಕ್ಕಂಥ ನನ್ನ ಪರಿಕಲ್ಪನೆ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸುನಿಲ್ ಅವರು, ನೀವು ತಿಳಿಸ್ಬೇಕು, ಕುಡಿದ್ರೆ ಏನು ಅಪಾಯ ಆಗುತ್ತೆ ಅಂತ ಖಂಡಿತವಾಗ್ಲೂ ಮನುಷ್ಯರಾಗಿ ಹುಟ್ಟಿರೋರು ನಮ್ಗೆಲ್ರಿಗೂ ಗೊತ್ತಿರುತ್ತೆ. ಆದರೂ ಡ್ರಿಂಕ್ ಮಾಡ್ತೀವಿ. ಈಗ ಸಿಗರೆಟ್ ಪ್ಯಾಕ್ ಮೇಲೂ ಇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತಿರುತ್ತೆ, ಆದರೂ ನಾವು ತೊಗೊಳ್ತೀವಿ, ಸೇವನೆ ಮಾಡ್ತಾರೆ. ಅವರವ್ರ ಅಭ್ಯಾಸ ಚಟಗಳು ಅದೇನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಅದೇ ವ್ಯಕ್ತಿಗೆ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿದಾಗ ಅದನ್ನು ಆ ಕ್ಷಣಕ್ಕಾದರೂ
ಬಿಡಬೇಕಾಗತ್ತೆ. ಯಾಕೆ ಆ ಮನಸ್ಥಿತಿಗೆ ಹೋಗ್ತಾ ಇಲ್ಲ? ಈಗ ಅದು ಇಟ್ ಈಸ್ ಅ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಾನು ಆಗಲೇ ಹೇಳ್ತಿದ್ದಂಗೆ ಬಸ್ಸು ಅಂದರೆ 35ರಿಂದ 50 ಜನ ಇರ್ತಾರೆ, ಒಂದು ಸ್ಕೂಲ್ ಬಸ್ಸು ಅಂದರೆ 35 ಸ್ಟೂಡೆಂಟ್ಸ್ ಇರ್ತಾರೆ ಅಂದಾಗ ಎಂಥ ಬಿಗ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿನೇ ಮರೆಸ್ಬಿಡುತ್ತಲ್ಲ ಹೆಂಗಿದು ಅಂತ. ಆಕ್ಚುಲಿ ನಾನು ಇದೇ ಕೇಸಿಗೆ ಸಂಬಂಧಪಟ್ಟಂತ ರಿಪೋರ್ಟ್ ನೋಡ್ತಿದ್ದೆ. ಶಾಕಿಂಗ್ ಏನಂತಂದ್ರೆ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದ್ರೆ ಯಾರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ರು ಆ ವ್ಯಕ್ತಿನೇ ಪೊಲೀಸ್ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂಡ್ ಮೀಡಿಯಾಗೂ ಕೂಡ ಹೇಳ್ತಾರೆ. ಏನಂದ್ರೆ ನನ್ನ ಫ್ರೆಂಡ್ ಅವ್ರ ಮನೆಯಲ್ಲಿ ಮಗಳದು ಬರ್ಡೇ ಇತ್ತು, ಸೊ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು. ಸೊ ಹಾಗಾಗಿ ಪಾರ್ಟಿಗೆ ಹೋದೆ, ಅಲ್ಲೆಲ್ಲರೂ ಫೋರ್ಸ್ ಮಾಡಿದ್ರು ನನ್ನ ಕುಡಿ ಅಂತ. ಸೊ ಹಾಗಾಗಿ ಕುಡ್ದೆ ಅಂಡ್ ನನ್ಗೆ ಲೈಕ್ ಮತ್ತೆ ಸ್ಕೂಲ್ ಬ್ರೆಡ್ ಅರ್ನ್ ಮಾಡ್ಬೇಕಂದ್ರೆ ನಾನು ಬರಲೇಬೇಕು ಡ್ರೈವಿಂಗ್ಗೆ, ಬಿಕಾಸ್ ನಂಗೆ ಅದೊಂದೇ ಸೋರ್ಸ್ ಆಫ್ ಇನ್ಕಮ್ ಇರೋದು. ಸೊ ಹಾಗಾಗಿ ನಾನು ಬೆಳಿಗ್ಗೆ ಬಂದೆ, ಬಟ್ ನನಗೆ ಇನ್ನೂ ಹ್ಯಾಂಗ್ ಓವರ್ ಹೋಗಿರ್ಲಿಲ್ಲ, ಬಟ್ ಸ್ಟಿಲ್ ನನಗೊಂದು ಕಾನ್ಫಿಡೆನ್ಸ್ ಇತ್ತು ನಾನು ಡ್ರೈವ್ ಮಾಡ್ಬೋದು ಅಂತ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಬಂದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇಲ್ಲಿ ಎಜುಕೇಶನ್ ಆಫ್ ದಟ್ ಪರ್ಸನ್ ನಾನು ಯೋಚನೆ ಮಾಡಬೇಕು, ಎಷ್ಟು ಅವ್ರು ಎಜುಕೇಟೆಡ್ ಆಗಿದ್ದಾರೆ ಅಂಡ್ ಅವ್ರಿಗೆ ಅವ್ರ ರೆಸ್ಪಾನ್ಸಿಬಿಲಿಟಿನ ಎಷ್ಟು ಚೆನ್ನಾಗಿ ತಿಳಿಸಿದ್ದಾರೆ ಮ್ಯಾನೇಜ್ಮೆಂಟ್ಸ್ ಅನ್ನೋದು. ಬಿಕಾಸ್ ಎಂಡ್ ಆಫ್ ದ ಡೇ ಏನಾಗುತ್ತೆ, ಮ್ಯಾನೇಜ್ಮೆಂಟ್ಗಳು ಕೂಡ ಅದು ಯಾವುದೇ ಲೈಕ್ ಇವಾಗ ಒಂದು ಖಾಸಗಿ ಸಂಸ್ಥೆ ಆಗಿದ್ರು ಕೂಡ ಅದನ್ನೇನಾದ್ರೂ ಡ್ರೈವರ್ಸ್ನ ತಗೋತಾರೆ ಅಂತಂದ್ರೆ ಅವ್ರಿಗೇನು ಎಂಡ್ ಆಫ್ ದ ಡೇ ಒಂದು ಸ್ಯಾಲ್ರಿ ಸೇವ್ ಆಗುತ್ತೆ. ಸೊ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನನ್ನ ಎನ್ ಜಿ ಒ ಕಡೆಯಿಂದ ತುಂಬ ಈ ಥರ ಒಂದು ವರ್ಕರ್ಸ್ಗಳನ್ನ ಜೊತೆಲಿ ವರ್ಕ್ ಮಾಡ್ತಿರ್ತೀವಿ. ಮೇನ್ಲಿ ನಾವೆಲ್ಲ ಸ್ಲಮ್ಸಲ್ಲಿ ಆಗಿರ್ಬೋದು, ಬೇರೆ ಎಲ್ಲ ಕಡೆ ಅವ್ರನ್ನ ಕೇಳಿದ್ರು ಕೂಡ ಏನಕ್ಕೆ ನೀವು ಡ್ರಿಂಕ್ಸ್ ಮಾಡ್ತೀರಾ ಅಂತಂದರೆ ಅವ್ರು ಹೇಳೋದೊಂದೇ ಲೈಕ್ ನಾವು ಸ್ಟ್ರೈನ್ ಆಗಿರ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಬಸ್ ಓಡಿಸ್ತೀನಿ ಅಂದ್ರೂ ಕೂಡ ನೈಟ್ ಫುಲ್ ಕಂಪ್ಲೀಟ್ ನಾನು ನೈಟ್ ಟ್ರಾವೆಲ್ ಮಾಡ್ತೀನಿ ಅಂದರೆ ನಾನು ಓಕೆ ಎಲ್ಲೋ ಒಂದು 7 o'clock ಇಲ್ಲಿ ಬ್ಯಾಂಗ್ಳೂರ್ ಬಿಡ್ತೀನಿ, ಇಲ್ಲೇನೋ ಮಾರ್ನಿಂಗ್ ಒಂದು 8 o'clock ನಾನು ಮ್ಯಾಂಗ್ಳೂರ್ ರೀಚ್ ಆಗಬೇಕು. ಇಡೀ ನೈಟ್ ನಾನು ಬಸ್ ಓಡಿಸ್ತೀನಿ, ನನಗೆ ಸ್ಟ್ರೈನ್ ಆಗುತ್ತೆ. ಸೊ ಸ್ಟ್ರೈನ್ನ ಮರಿಲಿಕ್ಕೆ ಅಥವಾ ರಿಲ್ಯಾಕ್ಸ್ ಆಗಲಿಕ್ಕೆ ನಾನು ಕುಡಿತೀನಿ. ಸರ್ ಹೇಳ್ದಂಗೆ ಲೈಕ್ ಆಟೋಮೆಟಿಕ್ಲಿ ನೀವು ಯಾವುದೇ ಆಲ್ಕೋಹಾಲ್ ಇದೊಂದು ಡ್ರಗ್ಸ್ ಅಂತ ಯಾವುದೇ ತೊಗೊಂಡ್ರು ಕೂಡ ಆಟೋಮೆಟಿಕ್ಲಿ ನೀವು ಕನ್ಸಂಪ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮ ಬ್ರೈನ್ಗೆ ನಿಮ್ಮ ಲೈಕ್ ಏನು ನಿಮಗೆ ಸ್ಟ್ರೈನು ಅಥವಾ ಬೇರೆ ಬೇರೆ ಫೀಲಿಂಗ್ಸ್ ಏನಿರುತ್ತೆ ಸಪ್ಲೈ ಆಟೋಮೆಟಿಕ್ ಕಟ್ ಆಗುತ್ತೆ, ಬಿಕಾಸ್ ಬ್ಲಾಕ್ ಆಗುತ್ತೆ ನಿಮಗೆ ಕನೆಕ್ಷನ್ಸ್. ಸೊ ಹಾಗಾಗಿ ನಮ್ಗೆ ಅದು ಸ್ಟ್ರೆಸ್ ಫ್ರೀ ಅನ್ಸುತ್ತೆ ಬಿಟ್ರೆ ಅದು ಯಾವುದನ್ನು ಕಿಲ್ ಮಾಡಲ್ಲ. ಬಟ್ ಆ ಎಜುಕೇಶನ್ ಅವ್ರಿಗಿಲ್ಲ. ಸೊ ಕುಡಿದ್ರೆ ಏನನ್ಸುತ್ತೆ, ನಂಗೆ ಸ್ಟ್ರೈನ್ ಓಕೆ ಕಡಿಮೆ ಆಗುತ್ತೆ ಅಥವಾ ನಂಗೆ ಯಾವುದೋ ಫೀಲಿಂಗ್ಸ್ ಇದೆ ಕಡಿಮೆ ಆಗುತ್ತೆ. ಮೇಡಮ್ ಈ ವಿಚಾರಕ್ಕೆ ನಾನೊಂದು ಇನ್ನೊಂದು ಹೆಚ್ಚಿನ ಅಂಶ ಸೇರಿಸಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆ ವಿಚಾರಗಳಿದ್ರು ಹೌದು ಮೇಡಮ್. ಇಲ್ಲಿ ಈಗ ಎಷ್ಟೋ ಜನ ಡ್ರೈವರ್ಗಳು ಅಂತ ಚಾಲನೆ ಮಾಡ್ತಾ ಇರ್ತಕ್ಕಂಥ ನೋಡ್ತೀವಿ. ಈಗ KSRTC ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾನದಂಡಗಳಿರುತ್ತೆ, ಎಕ್ಸ್ಪೀರಿಯನ್ಸ್ ಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೇಕು, ಈ ತರ ಒಂದು ಇದನ್ನ ಇಟ್ಕೊಂಡು ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ. ಬಟ್ ಮೊನ್ನೆ ಒಂದು ಘಟನೆ ಹೇಳ್ತೀನಿ ಮೇಡಮ್, ತುಂಬಾ ಹೃದಯ ಘಟನೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಸ್ ಬರ್ತಾ ಇರುತ್ತೆ, ಸ್ಲೀಪರ್ ಕೋಚ್ ಮೇಡಮ್. ಹಿಂದೆಗಡೆ ಸೀಟಿನ ಮೇಲೆ ಪಾಪ ಯಾರೋ ಕೂಲಿ ಮಾಡ್ತಕ್ಕಂತ ಗಂಡ ಹೆಂಡತಿ ಒಂದು 5 ವರ್ಷದ ಹೆಣ್ಮಗು ಆ ಸೀಟಿನ ಮೇಲ್ಗಡೆ ಸೀಟ್ ಚೆಕ್ ಮೇಲ್ಗಡೆ ಸೀಟ್ ಇರುತ್ತಲ್ಲ ಅಲ್ಲಿ ಮಲ್ಕೊಂಡಿರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆಯ್ತಲ್ಲ, ಆ ಟೈರ್ ಬ್ಲಾಸ್ಟ್ ಆಗುತ್ತೆ ಮೇಡಮ್, ಹಿಂದೆಗಡೆ ಟೈರ್ ರೈಟ್ ಸೈಡ್. ಆ ಟೈರ್ ಬ್ಲಾಸ್ಟ್ ಆಗಿದ ತಕ್ಷಣ ಏನಾಗುತ್ತೆ, ಕಂಪ್ಲೀಟ್ ಎಂಟೈರ್ ಬಸ್ ಕಂಡೀಷನ್ ಹೇಗಿರುತ್ತೆ ಅಂದ್ರೆ ಅಲ್ಲಿಗೆನೆ ಕಳ್ಚೋಗಿ ಆ ಮಗು ಸೀದಾ ಟೈರ್ ಅಡಿಗೆ ಸಿಕ್ಕಟ್ಟು ಸತ್ತೋಗ್ತಾರೆ. ಆ ಡ್ರೈವರ್ಗೆ ಅಟ್ಲೀಸ್ಟ್ ಸೀಟು ಟೈರ್ ಬ್ಲಾಸ್ಟ್ ಆಗಿದೆ, ಅಲ್ಲಿ ಗಮನ ಕೊಡಬೇಕು, ಬಸ್ನ ಇಮಿಡಿಯೇಟ್ ನಿಲ್ಲಿಸಬೇಕು ಅಂತಕ್ಕಂಥ ಪ್ರಜ್ಞಾನ ಇಲ್ಲ. ಈತ ಏನಾಗುತ್ತೆ, ಸಡನ್ ಆಗಿ ಮಗು ಬಿದ್ದಾಗ ಅವ್ರ ಹೆಂಡತಿನೂ ಕೆಳಗಡೆ ಹೋಗ್ತಾ ಇರ್ತಾರೆ ಪಾಪ ವ್ಯಕ್ತಿ. ಅದು ಪ್ರಕರಣ ದಾಖಲಾಗುತ್ತೆ ಚಿತ್ರದುರ್ಗ ಆಗ್ಲಿ ಬಿಡಿಸಲಿ. ಅದಲ್ಲ ಆ ಹೆಂಡತಿನ ಉಳಿಸ್ಕೊಂಡು ಬರೋಷ್ಟಿಗೆ ಬಸ್ ಎಷ್ಟೋ ದೂರ ಹೋಗಿರುತ್ತೆ, ಹಿಂದೆ ಬಂದ್ರೆ ಮಗು ಮೇಲೆ ಬಸ್ಸು ಪೂರ್ತಿ ಮಗು ಛಿದ್ರ ಆಗುತ್ತೆ. ಅಲ್ಲಿ ಪೊಲೀಸ್ನವರು ಎಷ್ಟು ದಿವಸ ಆದ್ರೂ ಚಾರ್ಜ್ ಶೀಟ್ ಮಾಡಲ್ಲ. ನಾನು ಹೇಳ್ತೀನಿ, ಮೀನಾಕ್ಷಿ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟಿದ್ದು ಆಯ್ತಲ್ಲ, ಇವರು ಅವನು ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ ಮೇಡಮ್, TVS ಓಡಿಸೋದು ಲೈಸೆನ್ಸ್ ಇರಲ್ಲ, 2 ವೀಲರ್. ಅಂತ ವ್ಯಕ್ತಿಗೆ ನೈಟ್ ಯಾರೋ ಡ್ರೈವರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಸ್ ಚಾಲನೆ ಮಾಡಿ ಕೊಟ್ಟಿದ್ದಾರೆ. ಆ ಬಸ್ ನಲ್ಲಿ ಇರ್ತಕ್ಕಂಥ ಜನಗಳ ಸ್ಥಿತಿ ಗೊತ್ತಿರ್ಲೇನಂತೆ. ಒಂದು ಕಾಮನ್ ಸೆನ್ಸ್ ಇಲ್ಲ ಇಂತ ಒಂದು ಚಾಲಕರುಗಳಿಗೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ದವ್ರಿಗೆ ಕೊಡ್ತಿದ್ದಾರೆ ಆಯ್ತಲ್ಲ. ಬಡವರು ಜನಸಾಮಾನ್ಯರ ಜೀವನದ ಪ್ರಶ್ನೆಗಳೇನಾಗುತ್ತೆ ಬೇಕಾದ್ರೆ ಅಪ್ಪಂಗೆ ಹೋದ್ರೆ ಪೊಲೀಸರಿಗೆ ಕಮಿಟ್ ಮಾಡ್ಕೊಂಡು ಬಸ್ ಓನರು ಆಯ್ತಲ್ಲ FIR ಕಂಪ್ಲೇಂಟ್ ತಗೊಂಡಿರ್ಲಿಲ್ಲ ಮೇಡಮ್, 2 ಲಕ್ಷ ಕೊಡ್ತೀನಿ 3 ಲಕ್ಷ ಕೊಡ್ತೀನಿ ಅಂತೇಳಿ. ಕೊನೆಗೆ ಯಾರೋ ನನ್ನ ಹತ್ರ ಕಳ್ಸೋರು SBI ಹತ್ರ ಕಳ್ಸಿ ಮಾತಾಡ್ಸ್ತೀನಿ ಮೇಡಮ್. ಆಮೇಲೆ ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡು ಚಾರ್ಜ್ ಶೀಟ್ ಮಾಡ್ತಾರೆ. ಅವರು ಕೂಲಿ ಕಾರ್ಮಿಕರು, ಮಗು ಇವತ್ತು ಅವ್ರಿಗೆ ಮಗು ಕಳ್ಕೊಂಡು ಇವತ್ತು ಗುಪ್ತಲ್ಲಿದ್ದಾರೆ ಆಯ್ತಲ್ಲ. ಇಂಥ ಸಂದರ್ಭಗಳು ಇಂಥವೆಲ್ಲ ಏನ್ ಆಗ್ತೈತೆ ಅಂದ್ರೆ ಒಬ್ಬ ಜವಾಬ್ದಾರಿತ ಸ್ಥಾನ ಮೇಡಮ್, ಚಾಲನೆ ಅಂತಕ್ಕಂಥದ್ದು, ಸಾರಥ್ಯ ವಹಿಸ್ತಕ್ಕಂಥದ್ದು, ಗಾಡಿ ಇರ್ತಕ್ಕಂಥದ್ದು ನಾಡ ಈಸ್ತಿ. ಆತನಿಗೆ ಸಾಕಷ್ಟು ಸಾಮಾನ್ಯ ಜ್ಞಾನ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು, ನನ್ನ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಗೊತ್ತಿರಬೇಕು. ಮತ್ತೆ ತಾನು ಕೆಲಸ ನಿರ್ವಹಣೆ ಮಾಡ್ಬೇಕಾದ್ರೆ ತನ್ನ ಸುತ್ತಮುತ್ತಲು ಬರೀ ಆಕ್ಸಿಡೆಂಟ್ ಅಂದ್ರೆ ಇವ್ರು ಒಬ್ಬ ಬೇರೆಯವರು ಕಡೆಯಿಂದ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಈಗ ನಾನು ಹೇಳಿದ್ರೆ ಈ ತರ ಇನ್ಸಿಡೆಂಟ್ಸ್, ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತಕ್ಕಂಥ ವ್ಯಕ್ತಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಯಾರ್ಯಾರು ಪಾಲೇನಿರುತ್ತೆ. ಇವತ್ತು ಅಷ್ಟೇ ಎಷ್ಟೋ ಬಸ್ಗಳು ಒಂದೊಂದು ಪರ್ಮಿಟ್ ಲೈಸೆನ್ಸ್ ಒಂದು ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ K067757 ಒಂದು ಬಸ್ಗೆ ಕೊಟ್ರೆ 10 ಬಸ್ ಒಂದೇ ನಂಬರ್ ಓಡಿಸ್ತಾ ಇರ್ತಾರೆ. ಆ ಬಸ್ ಓಡಿಸ್ತಕ್ಕಂಥ ಯಾವ ಚಾಲಕರುಗಳು ಇವತ್ತು ಹುಡುಗರು ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ ಮೇಡಮ್. ಗೊತ್ತಾಯ್ತು ರೈಟ್ ಸರ್. ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಬಹಳ ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದಲೂ ಮಾತಾಡಬೇಕು. ಸುನಿಲ್ ಅವರೊಂದು ವಿಷಯನ ಎತ್ತಿದ್ರೆ ಏನಂತ ಹೇಳಿದ್ರೆ,
ವಾಹನ ಚಾಲನೆ ಮಾಡಬೇಕಾದ್ರೆ ತುಂಬ ಸ್ಟ್ರೈನ್ ಆಗುತ್ತೆ. ಸ್ಟ್ರೈನ್ ಆದಾಗ ರಿಲ್ಯಾಕ್ಸ್ ಆಗೋದಕ್ಕೆ ನಾನು ಸ್ವಲ್ಪ ಡ್ರಿಂಕ್ಸ್ ತೊಗೊಳ್ತೀನಿ. ಎಕ್ಸಾಕ್ಟ್ಲಿ ರಿಲ್ಯಾಕ್ಸೇಷನ್ ಪ್ರತಿಯೊಬ್ಬರಿಗೂ ಬೇಕು. ಆದರೆ ರಿಲ್ಯಾಕ್ಸೇಷನಲ್ಲೂ ವಿಧಗಳಿದ್ದಾವೆ. ಸಂಪೂರ್ಣವಾಗಿ ದೇಹಕ್ಕೆ ಮನಸ್ಸಿಗೆ ಬೇಕಾಗುವಂಥ ರಿಯಲ್ ರಿಲ್ಯಾಕ್ಸೇಷನೇ ಬೇರೆ. ನಾವು ಆ ಕ್ಷಣಕ್ಕೆ ಮದ್ಯಪಾನವೋ ಚಟಗಳಿಗೋ ಬಲಿಯಾಗಿ ತೆಗೆದುಕೊಳ್ಳುವಂತಹ ಈ ರಿಲ್ಯಾಕ್ಸೇಷನೇ ಬೇಡ. ಅದನ್ನು ನಾವು ರಿಲ್ಯಾಕ್ಸೇಷನ್ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ಬಹಳ ಆತಂಕಕಾರಿ ವಿಚಾರ ಇದು. ಯಾಕಂತ ಹೇಳಿದ್ರೆ ಮಕ್ಕಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಖಾಸಗಿ ಬಸ್ಸನ್ನು ಆಶ್ರಯಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಪಾನಮತ್ತರಾಗಿ ವಾಹನ ಚಾಲನೆ ಮಾಡಿದ್ರೆ ಅದರಿಂದ ಏನಾದರೂ ಅಪಘಾತಗಳು ಸಂಭವಿಸಿದ್ರೆ ಎಷ್ಟು ಜನರ ಜೀವ ಬಲಿಯಾಗುತ್ತೆ. ಆಗಲೇ ಸುನಿಲ್ ಅವ್ರು ಒಂದು ಪಾಯಿಂಟ್ ರೈಸ್ ಮಾಡಿದ್ರು, ನಾನು ಅದನ್ನು ಹೇಳ್ತಾ ಇದ್ದೆ. ತುಂಬ ಸ್ಟ್ರೈನ್ ಆಗುತ್ತೆ, ಆವಾಗ ನಾನು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತೀನಿ, ನನಗೇನೋ ರಿಲ್ಯಾಕ್ಸೇಷನ್ ಸಿಗುತ್ತೆ. ರಿಯಲ್ ರಿಲ್ಯಾಕ್ಸೇಷನ್ ಅಂದ್ರೇನು? ಈ ಪಾನಮತ್ತರಾಗಿ ತಗೊಳ್ಳೋ ರಿಲ್ಯಾಕ್ಸ್ ಅಂತ ಕರೆಯೋದಕ್ಕೆ ಸಾಧ್ಯವಾ ಮೆಡಿಕಲಿ? ಎಸ್ ಮೇಡಮ್, ಈ ವಿಷಯದಲ್ಲಿ 2 ಕಾನ್ಸೆಪ್ಟ್ಸ್ ಮಾತಾಡ್ಬೋದು. ಒಂದು ಫಿಸಿಕಲ್ ಡಿಪೆಂಡೆನ್ಸಿ, ಇನ್ನೊಂದು ಸೈಕಾಲಜಿಕಲ್ ಡಿಪೆಂಡೆನ್ಸಿ. ಫಿಸಿಕಲ್ ಡಿಪೆಂಡೆನ್ಸಿ ಅಂದ್ರೆ ಫಿಸಿಕಲ್ ಸ್ಟ್ರೈನ್ ಆಗಿರುತ್ತೆ. ಸೊ ಅದಕ್ಕೆ ಆ ಫಿಸಿಕಲ್ ಡಿಪೆಂಡೆನ್ಸಿಗೆ ನೀವು ಇಷ್ಟು ಅಮೌಂಟ್ ಆಫ್ ಆಲ್ಕೋಹಾಲ್ ತಗೊಂಡಿದ ತಕ್ಷಣ ರಿಲ್ಯಾಕ್ಸ್ ಆಗುತ್ತೆ ಬಾಡಿಗೆ. ಯು ಕ್ಯಾನ್ ಟೇಕ್ ಅ ರೆಸ್ಟ್. ದಟ್ ಈಸ್ ವೈ ಲೀಗಲಿ ಲಿಮಿಟ್ 30 milligram in 100 ml ಆಲ್ಕೋಹಾಲ್ ಅಂತ ನಾನು ಹೇಳಿದ್ದು. 30 milligram ಆಫ್ ಆಲ್ಕೋಹಾಲ್ ಇನ್ 100 ml ಆಫ್ ಬ್ಲಡ್. ಸೊ ದಟ್ ಏನಾಗುತ್ತೆ, ಫಿಸಿಕಲಿಗೆ ಮಸಲ್ಸ್ಗಾಗ್ಲಿ, ಬೋನ್ಸ್ಗಾಗ್ಲಿ, ಜಾಯಿಂಟ್ ಪೇನ್ಗಾಗ್ಲಿ ಆ ಆಲ್ಕೋಹಾಲ್ ಕಂಟೆಂಟ್ ವಿಲ್ ಬಿ ಅಡಿಕ್ವೇಟ್. ಏನಂತೀರಾ, ಫಿಸಿಕಲ್ ಡಿಪೆಂಡೆನ್ಸಿ ಆದ್ರೆ. ಸೈಕಾಲಜಿಕಲ್ ಡಿಪೆಂಡೆನ್ಸಿ ನಾವು ಹಂಗಲ್ವಲ್ಲ, ದೇರ್ ಇಸ್ ಕಾಲ್ಡ್ ಅ ಬಸ್ ಅಂತಾರೆ, ಒಂದು ಎಕ್ಸ್ಟಸಿ ಅಂತಾರೆ. ಅದಕ್ಕೆ ನೀವು ಎಷ್ಟು ಕುಡಿದ್ರು ಆಗಲ್ವಲ್ಲ, ಮನಸ್ಸು ದೊಡ್ಡದು, ಕೇಳ್ತಾನೆ ಇರುತ್ತೆ. ಸೊ ಅಲ್ಲಿ ನಾವು ಯಾಮಾರ್ತಾ ಇದೀವಿ. ಸೊ ಸೈಕಾಲಜಿಕಲ್ ಡಿಪೆಂಡೆನ್ಸಿ ಯಾರು ಜಾಸ್ತಿ ಡಿಪೆಂಡೆನ್ಸಿ ಆಗ್ತಾರೋ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಲ್ಕೋಹಾಲ್ ತಗೊಳ್ತಾನೆ ಇರ್ಬೇಕಾಗತ್ತೆ. ಫ್ರೀಕ್ವೆನ್ಸಿ, ಇಫ್ ಈಸ್ ಅ ಡ್ರೈವರ್ ಆಗ್ಬಿಟ್ರೆ ಅನ್ಫಾರ್ಚುನೇಟ್, ಯಾವಾಗ್ಲೂ ಬೇಕು ಅನ್ಸುತ್ತೆ ಅವ್ನಿಗೆ. ವೈ ನಾಟ್? ಸುಮ್ನೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ, ಯಾರಿಗೋ ಒಬ್ರು ವೆಯ್ಟ್ ಮಾಡ್ತಾ ಇರ್ತಾನೆ. ಅವ್ನ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಓಕೆ ಫೈನ್, ಸ್ವಲ್ಪ ಡ್ರಿಂಕ್ಸ್ ತಗೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಅನ್ಬಿಟ್ಟು. ಸೊ ಆ ಆಲ್ಕೋಹಾಲ್ ಲೆವೆಲ್ ಬಾಡಿಯಲ್ಲಿ ಇದ್ರೆ ಸೈಕಾಲಜಿ ಡಿಪೆಂಡ್ ಆಗ್ಬಿಡುತ್ತೆ. ಸೊ ಈ ತರ ಇದ್ರೆ ರಿಲ್ಯಾಕ್ಸ್ ಆಗಿರ್ಬೋದು. ಈಗ ನೋಡಿ, ನನಗೇನೋ ಒಂದ್ ದಿವಸ ಸ್ಟ್ರೈನ್ ಆಯ್ತು ಅಂತ ಒಂದ್ ದಿವಸ ಕನ್ಸ್ಯೂಮ್ ಮಾಡಿದಾಗ ಓಕೆ ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಅಂದ್ರೆ ಅದೊಂಥರ ಅಡಿಕ್ಷನ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಡೆಫಿನೆಟ್ಲಿ ದೇರ್ ಈಸ್ ಅ ಲೆವೆಲ್. ಆ ಲೆವೆಲ್ ಮೀರಿದ್ರೆ ಡೆಫಿನೆಟ್ಲಿ ಅಡಿಕ್ಷನ್ ಸ್ಟಾರ್ಟ್ ಆಗೇ ಆಗುತ್ತೆ. ಇಲ್ಲ ಅಂದ್ರೆ ಭಾರತ ಸರ್ಕಾರ ಆಗ್ಲಿ, ಗೌರ್ಮೆಂಟ್ ಸರ್ಕಾರ ಆಗ್ಲಿ ಏನಕ್ಕೆ ಸೇಲ್ ಮಾಡ್ತಾರೆ? ದೇ ನೋ ದ ಲಿಮಿಟ್. ಯಾವುದೇ ವಿಷಯ ಆಗ್ಲಿ, ನಾವು ಫಾರ್ ಎಕ್ಸಾಂಪಲ್ ಅ ನೈಫ್ ತಗೊಂಡ್ರೆ ವಿ ಕ್ಯಾನ್ ಕಟ್ ಇಟ್ ಟು ವೆಜಿಟೇಬಲ್ ಅಂಡ್ ವಿ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್. ಸೊ ಈ ಆಲ್ಕೋಹಾಲ್ ವಿಷಯದಲ್ಲಿನೂ ಅಷ್ಟೇ, ಫಿಸಿಕಲಿ ರಿಲ್ಯಾಕ್ಸ್ ಮಾಡ್ಬೋದು. ಬಿಕಾಸ್ ದೇರ್ ಆರ್ ಸೋ ಮೆನಿ. ವರ್ಕ್ ಪ್ಲೇಸ್ ಸ್ಟ್ರೆಸ್ ಇರುತ್ತೆ, ಆಮೇಲೆ ಇದು ಮನೆಯಲ್ಲಿ ಸ್ಟ್ರೆಸ್ ಇರುತ್ತೆ. ಇಟ್ಸ್ ಫ್ಯಾಮಿಲಿ ಇಸ್ ಆಲ್ಸೋ ಬಿಗ್ ಡೀಲ್. ನಾವು ಫ್ಯಾಮಿಲಿ ಹತ್ರ ಮಾತಾಡ್ತಿರುವಾಗನೂ ಒಂದು ಸ್ಟ್ರೆಸ್, ಸಮ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ದಟ್ ವಿಲ್ ಡೆಫಿನೆಟ್ಲಿ ಎಲಿವೇಟ್. ಇದನ್ನ ಹೆಲ್ಪ್ ಮಾಡುತ್ತೆ, ಆಲ್ಕೋಹಾಲ್ ಹೆಲ್ಪ್ ಮಾಡುತ್ತೆ. ಅಲ್ಲ, ಈಗ ಸ್ಟ್ರೆಸ್ ಕಂಟ್ರೋಲ್ಗೆ ಬೇಕಾದಷ್ಟು ಪರ್ಯಾಯ ಮಾರ್ಗಗಳಿದೆ. ಇದು ಭಾರತ ಅಲ್ವಾ? ಈಗ ಧ್ಯಾನ ಮಾಡಿ, ಮೆಡಿಟೇಟ್ ಮಾಡಿ, ಮತ್ತೊಂದು ಮಾಡಿ ಅಂದ್ರೆ ವಿಚ್ ಇಸ್ ನಾಟ್ ಈಸಿ ಟು ಡೂ. ಅದಕ್ಕೂ ಒಂದು ಹೇಳ್ತೀನಿ, ನಮ್ಮ ಭಾರತೀಯರು ವೆರಿ ಫಾಸ್ಟ್ ಫಾರಿನ್ ಕಲ್ಚರ್ನ, ಪಾಶ್ಚಾತ್ಯ ಸಂಸ್ಕೃತಿನ ಅಳವಡಿಸ್ಕೊಳೋದ್ರಲ್ಲಿ ನಮ್ಮ ಭಾರತೀಯರು ಎತ್ತಿದ ಕೈ ಹೇಳ್ಬೇಕು ಅಂತಂದ್ರೆ. ಸೊ ಏನು ಅಂತಂದ್ರೆ, ಇವಾಗ ಫೇಸ್ಬುಕ್ ಆಗ್ಲಿ, ವಾಟ್ಸಪ್ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಆಕ್ಟಿವ್ ಆಗಿರೋದು ನಾವೇ, ಭಾರತೀಯರೇ ಜಾಸ್ತಿ ಆಕ್ಟಿವ್ ಆಗಿರೋದು. ವಿ ಆರ್ ದ ಒನ್ಸ್ ಹೂ ಆರ್ ಡಾಮಿನೇಟಿಂಗ್. ಈವನ್ ಮೋದಿ ಆಲ್ಸೋ ಟೋಲ್ಡ್ ವಿಲ್ ಬಿ ದ ಫ್ಯೂಚರ್ ಆಫ್ ದ ವರ್ಲ್ಡ್ ಅಂತ ಅಂದ್ಬಿಟ್ಟು ದೇ ಟೋಲ್ಡ್. ಸೊ ದಟ್ ಈಸ್ ಇವಾಗ ಮೊದಲು ಫಾರಿನ್ ಕಂಟ್ರೀಸ್ ಅವ್ರು ಹೇಗೆ ಅಂತಂದ್ರೆ, ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್ ದೇ ವಿಲ್ ಟೇಕ್ ಡ್ರಿಂಕ್ಸ್. ನಮಗೆ ಅವಶ್ಯಕತೆ ಇಲ್ಲ, ಬಟ್ ಈ ತರ ಅಳವಡಿಸ್ಕೊಂಡ್ಬಿಟ್ಟಿದೀವಿ ಅನ್ಫಾರ್ಚುನೇಟ್ಲಿ. ಹೌದು ಹೌದು ಹೌದು, ಖಂಡಿತವಾಗ್ಲೂ. ಹರಿಪ್ರಸಾದ್ ಅವರೇ, ನೀವು ತಿಳಿಸ್ಕೊಡ್ಬೇಕು. ಈಗ ಹಿಟ್ ಅಂಡ್ ರನ್ ಇರ್ಬೋದು, ಆಕ್ಸಿಡೆಂಟ್ ಕೇಸ್ಗಳಾದರೆ 10 ವರ್ಷ ಜೈಲು, 7 ಲಕ್ಷ ದಂಡ, ಈ ಥರದ್ದೆಲ್ಲ ಒಂದಷ್ಟು ಕಾನೂನುಗಳಿದ್ದಾವೆ. ಅಷ್ಟಿದ್ರೂ ಕೂಡ ಏನು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಡ್ರೈವ್ ಮಾಡೋ ಸಾಹಸಕ್ಕೆ ಕೈ ಹಾಕ್ತಾರಲ್ಲ, ಇದನ್ನೇನಂತ ಕರಿಬೇಕು? ಅಂದರೆ ಕಾನೂನಿನ ಭಯ ಇಲ್ಲ ಅಂತನ, ಆ ಜಾಗೃತಿ ಇಲ್ಲ ಅಂತನ? ಒಂದು ಯಾರು ಈತ ಒಂದು ಮನಸ್ಥಿತಿ ಇತ್ತ, ಈಗ ನಾನು ಹೇಳ್ದೆ, ಈಗ ಲಾರಿ ಡ್ರೈವರ್ ಸ್ಟ್ರೈಕ್ ಮಾಡ್ತಾ ಇದಾರೆ ಈ ಕಾನೂನಿನ ವಿರುದ್ಧ. ಏನ್ ಮಾಡ್ತಾರೆ ನಿಮ್ಗೆ ಹೇಳಿದೆ. ಮತ್ತು ಒಬ್ಬ ದೊಡ್ಡ ವ್ಯಕ್ತಿ, ಇವ್ರಿಗೆ ಏನಾಗ್ತಿದೆ, ಸ್ವಲ್ಪ
ಪನಿಷ್ಮೆಂಟ್ ಆಗಿರ್ತಕ್ಕಂಥ ಇದು ನಮ್ಮ ಕಡಿಮೆ ಇದೆ. ಏನಕ್ಕೆ ಮ್ಯಾಟರ್ ಕೋರ್ಟ್ ಹೋಗ್ತದೆ, ಕೋರ್ಟ್ ಅಲ್ಲಿ ಏನೋ ಕಾಂಪ್ರಮೈಸ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ನಡ್ಕೊಂಡು ಪಾದಚಾರಿ ಇರ್ತಾನೆ, ಯಾರೋ ಹೋಗ್ತಾರೆ. ಇದು ಏನಾಗ್ತದೆ, ಕೆಲವು ವಿಚಾರಗಳು ಕೋರ್ಟ್ ಅಲ್ಲಿ ಸೆಟ್ಲ್ಮೆಂಟ್ ಆಗುತ್ತದೆ. ಸೆಟ್ಲ್ಮೆಂಟ್ ಆದಂತ ಸಂದರ್ಭದಲ್ಲಿ ಈ ಆರೋಪಿಗಳಿಗೆ ಅಥವಾ ಡ್ರಗ್ ಅಂಡ್ ಡ್ರೈವ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಗಂಭೀರವಾದ ಶಿಕ್ಷೆಗಳಾಗಿರ್ತಕ್ಕಂಥ ಒಂದು ವಿಚಾರಗಳು ಪ್ರಕರಣ ನಮಗೆ ಕಡಿಮೆ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಕಾನೂನಿನ ಒಂದು ಹರಿಪ್ರಸಾದ್ ಅವರೇ, ತುಂಬಾ ನೆಟ್ವರ್ಕ್ ಇಶ್ಯೂ ಆಗ್ತಿದೆ. ನೀವು ಮಾತಾಡೋದು ನನಗೆ ಗೊತ್ತಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. ನಿಮ್ ತುಂಬಾ ಡಿಸ್ಟರ್ಬೆನ್ಸ್, ನೆಟ್ವರ್ಕ್ ಇಶ್ಯೂ ಇದೆ. ಸುನಿಲ್ ಅವರೇ, ನೀವು ತಿಳಿಸ್ಬೇಕು. ಒಂದು ಬಸ್ಸಲ್ಲಿ ನಾನು ಸ್ಕೂಲ್ ಬಸ್ನೇ ತಗೋತೀನಿ. ಒಂದು ಮಗು ಸಂಚಾರ ಮಾಡ್ತಿತ್ತು. ಅಮ್ಮ ಏನೋ ಫ್ರೂಟ್ಸ್ನ ಹಾಕ್ಕೊಟ್ಟಿದ್ರು. ಫ್ರೂಟ್ಸ್ನ ಮನೇಲಿ ತಿನ್ನೋಕ್ಕಾಗಲಿಲ್ಲ, ಟೈಮ್ ಶಾರ್ಟೇಜ್ ಇತ್ತು. ಮಗು ಹೋಗ್ತಾ ಇತ್ತು. ಹೆಂಗೋ ಅಮ್ಮ ಹಾಕಿದ್ದಾರೆ ಬಾಕ್ಸಲ್ಲಿ, ಫ್ರೂಟ್ನ ತೊಗೊಂಡು ತಿನ್ನೋಣ ಅಂಥೇಳಿ ಆ ಮಗು ಫೋರ್ಕ್ ಅಂತ ಬರುತ್ತಲ್ಲ, ಆ ಸ್ಪೂನಲ್ಲಿ ಚುಚ್ಚಿ ತೊಗೊಂಡು ತಿಂತಾ ಇರ್ಬೇಕಾದ್ರೆ ಅದು ಹೋಗಿ ಗಂಟ್ಲಿಗೆ ಸಿಕ್ಕಾಕೋತು. ಸೊ ಒಂದು ಗಾಡಿ ಚಾಲನೆ ಮಾಡಬೇಕಾದ್ರೆ ಹಾಕುವಂಥ ಒಂದು ಬ್ರೇಕ್ ಇರ್ಬೋದು, ಆ ಸ್ಪೀಡ್ ಇರ್ಬೋದು, ಎಲ್ಲವೂ ಇಂಪಾರ್ಟೆಂಟು. ಕೆಲವೊಂದು ಪ್ರತಿಷ್ಠಿತ ಶಾಲೆಗಳು, ಮಕ್ಕಳ ಬಗ್ಗೆ ಕಾಳಜಿ ಇರುವಂತಹ ಮಾನವೀಯ ಮೌಲ್ಯ ಇರೋ ಶಾಲೆಗಳು ಬಸ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಮಗು ಹೇಗೆ ಕೂತ್ಕೋಬೇಕು, ಮಗು ಬ್ಯಾಗ್ನ ಎಲ್ಲಿಟ್ಟಿದೆ, ಇದೆಲ್ಲವನ್ನು ಫೋಕಸ್ ಮಾಡ್ತವೆ. ಬಹುತೇಕ ಶಾಲೆಗಳು ಇದ್ರ ಬಗ್ಗೆ ಫೋಕಸ್ ಮಾಡಲ್ಲ. ಆಯಗಳೇ ಇರಲ್ಲ. ಬಾರೋ ಹತ್ಕೊಳ್ಳೋ ಅನ್ನೋ ಶಬ್ದ ಪ್ರಯೋಗದಿಂದ ಹಿಡಿದು ಮಗುನ ದೂಡಿ ತಳ್ಳೋದ್ರಿಂದ ಹಿಡಿದು ಬಹಳಷ್ಟು ಇವತ್ತಿನ ಮಕ್ಕಳನ್ನ ನಡೆಸ್ಕೊಳ್ಳೋದು ವ್ಯತ್ಯಾಸ ಆಗಿದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಏನಂದ್ರೆ ನಮ್ಮ ಜನಗಳಿಗೆ ಮೇನ್ಲಿ ಅವರ ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಮಗು ಏನೋ ಸ್ಕೂಲ್ಗೆ ಹೋಗ್ತಿದೆ ಅಂತಂದ್ರೆ ನನಗೆ ಗೊತ್ತಿರಬೇಕು ನನಗೆ ಏನೇನೆಲ್ಲ ರೈಟ್ಸ್ ಇದೆ ಆಸ್ ಅ ಪೇರೆಂಟ್ ಆಗಿ ಕೇಳಲಿಕ್ಕೆ ಅಂತ. ಬಿಕಾಸ್ RTO ಅಂಡರಲ್ಲೇ ತುಂಬಾ ರೈಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮಗು ಯಾವ್ದಾದ್ರು ಸ್ಕೂಲ್ ಬಸ್ಸಲ್ಲಿ ಹೋಗ್ತಿದೆ ಅಂತಂದ್ರೆ ನೀವು ಹೇಳ್ದಂಗೆ ಲೈಕ್ ಏನೋ ಗಂಟ್ಲಿಗೆ ತಗ್ಲಾಕೊಂತು, ಆ ಬಸ್ಸಲ್ಲಿ ಫಸ್ಟ್ ಏಡ್ ಕಿಟ್ ಇರಬೇಕು. ಅಂಡ್ ಆ ಡ್ರೈವರ್ಗೆ ಫಸ್ಟ್ ಏಡ್ ಮಾಡೋದು ಗೊತ್ತಿರಬೇಕು. ಸೊ ಆ ನಾಲೆಜ್ ಇದೆಯಾ ಕೇಳಬೇಕು. ಅಂಡ್ ಸೆಕೆಂಡ್ ಥಿಂಗ್, ಬ್ರೇಕ್ ಹಾಕೋದಾಗಿರ್ಬೋದು ಅಥವಾ ಪ್ಲೇಸ್ ವೈಸ್ ಆಗಿರ್ಬೋದು ಇಲ್ಲ. ಸೊ ಯಾವುದೋ ಒಂದು ಸ್ಕೂಲ್ ಬ್ಯಾಗ್, ನಾನು ಲಂಚ್ ಬ್ಯಾಗ್ ಇಡ್ತೀನಿ ಅಥವಾ ಸ್ಕೂಲ್ ಬ್ಯಾಗ್ಸ್ನ ಇಡ್ತೀನಿ ಅಂದ್ರೂ ಕೂಡ ಸಪ್ರೇಟ್ ಸ್ಪೇಸ್ ಇರಬೇಕು. ಅಂಡ್ ನೀವು ಹೇಳ್ದಂಗೆ ಸ್ಕೂಲ್ ಕಡೆಯಿಂದ ರೆಪ್ರೆಸೆಂಟೇಟಿವ್ ಇರಬೇಕು. ಬಸ್ಸಲ್ಲಿ ಬರೀ ಡ್ರೈವರ್ನ ಬಿಡೋ ಹಂಗಿಲ್ಲ. ಸೊ ಆ ರೆಪ್ರೆಸೆಂಟೇಟಿವ್ ನಮ್ಮ ಮಕ್ಕಳನ್ನ ನೋಡ್ಕೊಳಕ್ ಇರಬೇಕು. ಅಂಡ್ ಅದ್ರ ಜೊತೆಗೆ ಏನ್ ಕನ್ಸಂಪ್ಷನ್ ಇದೆ, ಲೈಕ್ ಟೋಟಲ್ ಆಫ್ ಪ್ಯಾಸೆಂಜರ್ ಕನ್ಸಂಪ್ಷನ್ ಏನಿದೆ, ಅದು ಅಟ್ಲೀಸ್ಟ್ ನಮ್ಮಲ್ಲಿ ಏನಾದ್ರು 12 years ಇಂತ ಜಾಸ್ತಿ ಮಕ್ಕಳಿದ್ರೆ ಸೊ 1.5 ಮಾತ್ರ ಇರಬೇಕು. ಸೊ ಈ ತರ ಒಂದಷ್ಟು ರೂಲ್ಸ್ ಗಳಿದೆ. ಇದನ್ನ ಯಾವ ಸ್ಕೂಲ್ ಅವರು ಪೇರೆಂಟ್ ಟೀಚರ್ ಮೀಟಿಂಗ್ ಮಾಡಿ ಪೇರೆಂಟ್ಸ್ ಗಳಿಗೆ ಹೇಳ್ತಾರೆ ಇದು ನಿಮ್ ರೈಟ್ಸ್ ಅಂತ, ಅಥವಾ ಯಾವ ಟೀಚರ್ಗಳು ಅಥವಾ ಯಾವ ಪ್ರಿನ್ಸಿಪಲ್ಗಳು ಡ್ರೈವರ್ಗಳಿಗೆ ಹೇಳ್ತಾರೆ ಅವ್ರಿಗೆ ಈ ತರ ರೈಟ್ಸ್ ಇದೆ, ನೀನ್ ಈ ತರ ಮಾಡು ಅಂತ. ಅಂಡ್ ಅಥವಾ ಯಾವ ಡ್ರೈವರ್ಗಳಿಗೆ ನಿನ್ನ ರೆಸ್ಪಾನ್ಸಿಬಿಲಿಟಿ ಇಷ್ಟಿದೆ, ಯು ಆರ್ ನಾಟ್ ಜಸ್ಟ್ ಅ ಡ್ರೈವರ್ ಅನ್ನೋದನ್ನ ಯಾರು ತಿಳಿಸ್ತಾರೆ. ಅವ್ರಿಗೆ ಏನಂದ್ರೆ ಎಂಡ್ ಆಫ್ ದ ಡೇ ಒಂದು 12,000 13,000 ಕೆಲಸ ಮಾಡೋನೊಬ್ಬ ಬೇಕು, ಯಾರು ಸಿಕ್ಕಿದ್ರು ಕೂಡ ತಗೊಂತಾರೆ. ಅಂಡ್ ಅವ್ನಿಗೆ ಎಜುಕೇಶನ್ ಇದೆಯಾ, ಅವ್ನ್ ಕ್ವಾಲಿಫೈಡಾ, ಅವ್ನ್ ರೆಸ್ಪಾನ್ಸಿಬಲ್ ಎಷ್ಟಿದೆ ಅನ್ನೋದು ಅವ್ನಿಗೆ ಗೊತ್ತಾ ಮೊದಲು. ಅದನ್ನ ಬೇರೆಯವ್ರಿಗೊಂದು ತಿಳಿಸೋಷ್ಟು ಜವಾಬ್ದಾರಿ ಅವ್ನಿಗಿದ್ಯಾ? ಈ ತರದ್ ಯಾವ್ದು ಇಲ್ಲ. ಸೊ ಏನಾದ್ರು ಫೀಸ್ ಕಟ್ಟಿಲ್ವಾ ಕರೀತಾರೆ, ಇಲ್ಲ ಏನೋ ಮಕ್ಳು ಹೋಮ್ವರ್ಕ್ ಮಾಡಿಲ್ವಾ ಕರೀತಾರೆ. ಸೊ ಮಕ್ಳುಗಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂದ್ರೆ ಪೇರೆಂಟ್ಸ್ ನಾಲೆಜ್ ನ ಟೆಸ್ಟ್ ಮಾಡ್ತಾರೆ ಇವಾಗ. ಬಟ್ ಆ ಮಕ್ಳುಗಳನ್ನ ನಾವು ಕಳಿಸೋ ಬಸ್ಗಳಲ್ಲಿ ಓಡಿಸೋ ಡ್ರೈವರ್ ನಾಲೆಜ್ ನ ಯಾರು ಟೆಸ್ಟ್ ಮಾಡಲ್ಲ. ಅಥವಾ ನೀವು ಹೇಳ್ದಂಗೆ ಆಯಾಗಳು ಯಾವ ತರ ಮಾತಾಡ್ಬೇಕು, ಸೊ ಅವ್ರಿಗೊಂದು ಎಜುಕೇಶನ್ ಇದೆಯಾ, ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಎಂಡ್ ಆಫ್ ದ ಡೇ ಏನಾಗಿದೆ, ಪ್ರೈವೇಟೈಸೇಷನ್ ಅನ್ನೋದು ತುಂಬಾ ಹೋಗ್ತಾ ಹೋಗ್ತಾ ಲೈಕ್ ಮನಿ ಫೋಕಸ್ಡ್ ಆಗ್ತದೆ. ಸೊ ಹಾಗಾಗಿ ಬಂದಾಗ ಏನಾಗುತ್ತೆ, ಸರೌಂಡಿಂಗ್ ಫೋಕಸ್ಡ್ ಆಗಿರೋದೇ ಇಲ್ಲ. ಸೊ ಆ ತರ ಮಕ್ಳುಗಳು ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ. ಅಂಡ್ ಮಕ್ಳುಗಳು ಯಾರು ಬಂದು ಮನೆಗಳಲ್ಲಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಪೇರೆಂಟ್ಸ್ ಗಳಿಗೇನು, ತುಂಬಾ ಒಳ್ಳೆ ಸ್ಕೂಲ್ಗೆ ಹಾಕಿದೀನಿ, ಈ ತರ ಸಣ್ಣ ಪುಟ್ಟ ವಿಷಯಗಳಿಗೆ ಏನಾದ್ರು ಜಗಳ ಮಾಡ್ಕೊಂಡ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗ್ಬೋದೇನೋ, ಸೊ ಹಂಗಾಗಿ ಏನ್ ಮಾಡ್ತಾರೆ, ಅನ್ಸರ್ಸ್ಕೊಂಡೋಗ ಕಲ್ತ್ಕೊಂಡ್ಬಿಡ್ತಾರೆ. ಸೊ ಅನ್ಸ್ಕರ್ಸ್ಕೊಂಡೋಗಿ ಎಲ್ಲಿವರೆಗೂ ನಡೆಯುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಹೇಳಿದ ಪಾಯಿಂಟಿಗೆ ನಾನೇನ್ ಇನ್ನು ಆಡ್ ಮಾಡ್ಬೋದು ಅಂತ ಹೇಳಿದ್ರೆ, ಬೋತ್ ಆರ್ ವರ್ಕಿಂಗ್. ಹೌದು, ಪೇರೆಂಟ್ಸ್ ಅವ್ರಿಗೆ ಆ ಮಗು ಮಾತನ್ನು ಕೇಳೋ ಪುರ್ಸೊತ್ತು ಇಲ್ಲ, ಕೇಳಿದ್ರು ಇದೆಲ್ಲ ಸಣ್ಣ ವಿಷಯ, ಇದನ್ನೆಲ್ಲ ಯಾರು ತೀರಾ ತಲೆ ಕೆಡಿಸ್ಕೊಳ್ಳಲ್ಲ, ಈ ಥರದ್ದು ಮನಸ್ಥಿತಿ ಬಂದ್ಬಿಡುತ್ತೆ. ಪೇರೆಂಟ್ಸ್ ಅದೇ ಥರ ಗೈಡೆನ್ಸ್ನ ಮಗು ಕೊಟ್ಟು ಹೋಗ್ತಾರೆ. 4-5 ದಿವಸ ಹಿಂಗೆ ಕಂಟಿನ್ಯೂ ಮಗು ಹೊಡೆಸ್ಕೊಳ್ಳೋದಿರ್ಬೋದು ಅಥವಾ ನೋವು ಅನುಭವಿಸೋ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ. ಸೊ ಏನಂದ್ರೆ ಮೇನ್ಲಿ ಮಕ್ಳುಗಳು ಎಂಡ್ ಆಫ್ ದ ಡೇ ಏನ ನೋಡ್ತಾರೆ ಅದನ್ನ ಕಲಿತಾರೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂತಿಲ್ಲ. ಸೊ ನಾವು ಆಸ್ ಅ ಪೇರೆಂಟ್ಸ್ ನಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಡ್ಯೂಟೀಸ್ ಏನಿದೆ ಅರ್ಥ ಮಾಡ್ಕೊಂಡು ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಾಳೆ ಬರೋ ಜನರೇಷನ್ ಕೂಡ ಸಿಸ್ಟಮ್ ನ ಕ್ವಶನ್ ಮಾಡುತ್ತೆ. ಸೊ ಯಾವಾಗ ನಾವು ಸಿಸ್ಟಮ್ ನ ಕ್ವಶನ್ ಮಾಡ್ತೀವಿ ಅವಾಗ ಮಾತ್ರ ಎಲ್ಲ ಸರಿ ಹೋಗುತ್ತೆ. ಇವತ್ತು ಪೊಲೀಸ್ ಅವ್ರು ಏನ್ 3,000 ಜನ ಹಿಡಿದಿದ್ದಾರೆ, ಅದನ್ನ ಕ್ವಶನ್ ಮಾಡೋದಂಗೆ ಸಿಸ್ಟಮ್. ಸೊ ಹಂಗಾಗಿನೇ ಲೈಕ್ ಇವಾಗ ಒಂದಷ್ಟು ಜನಗಳು ಭಯ ಬರುತ್ತೆ, ಅಥವಾ ಅಟ್ಲೀಸ್ಟ್ ಏನ್ ಪ್ರೋಟೋಕಾಲ್ಸ್ ಇದೆ ಅದನ್ನ ಫಾಲೋ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಯಾವ ಸ್ಕೂಲ್ ಬಸ್ ಅಲ್ಲಿ ನೀವು ನೋಡ್ತೀರಾ, ಬೆಳಗ್ಗೆ ನೀವು ಆಲ್ಮೋಸ್ಟ್ ಯಾವ ರೋಡಲ್ಲಿ ನೋಡಿದ್ರು ಸ್ಕೂಲ್ ಬಸ್ಗಳು ಬಂದು ಮಕ್ಕಳುಗಳನ್ನ ಪಿಕ್ ಮಾಡುತ್ತೆ. ಸೊ ಆಸ್ ಪರ್ RTO ಗವರ್ಮೆಂಟ್ ರೂಲ್ಸ್ ಇದೆ, ಸ್ಕೂಲ್ ಬಸ್ಗಳಲ್ಲಿ ಲಿಸ್ಟ್ ಇರಬೇಕು ಯಾವ್ಯಾವ ಮಕ್ಕಳುಗಳು ಇದ್ರೊಳಗಡೆ ಇದಾರೆ ಅಂತ. ಬಟ್ ಯಾವ ಸ್ಕೂಲ್ ಬಸ್ ಇವತ್ತು ಲಿಸ್ಟ್ ಹಾಕೊಂಡು ಹೋಗ್ತಿದೆ, ಯಾವ್ದು ಹಾಕೊಂಡು. ಅಲ್ಲ, ನನಗೆ ಇನ್ನೂ ಆಶ್ಚರ್ಯ ಅನ್ಸಿದೆ ಏನ್ ಗೊತ್ತಾ ಸುನಿಲ್ ಅವರೇ, ಯಾವ್ದೊಂದು ಫಾರಿನ್ದು ವಿಜುವಲ್ ನೋಡ್ಬಿಟ್ಟು ಈಗೇನೋ
ಮಗು ಆ ಏರಿಯಾದಲ್ಲಿ ಬರ್ತಿದೆ ಅಂದ ತಕ್ಷಣ ಒಂದು ರಾಡ್ ಬಂದು ಅಡ್ಡ ನಿಂತ್ಕೊಳ್ಳುತ್ತಂತೆ, ಮಗು ಅದು ಹೋಗೋವರೆಗೂ ತುಂಬ ಸೇಫ್ ಆಗಿರುತ್ತಂತೆ, ಆ ಆಯ ಬಂದು ನಿಂತು ಬಾಯಿ ಮಾಡ್ತಾರಂತೆ. ಈ ಥರದಲ್ಲಿ ನೋಡ್ಬಿಟ್ಟು ವಾವ್ ಎಂಥ ಕಲ್ಚರ್ ಅಂತೀವಿ. ಬಟ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ಭಾರತದ ಶಾಲೆಗಳು ಕೂಡ ಅಷ್ಟು ಫೋಕಸ್ಡ್ ಆಗಿಲ್ಲ. ಅಡಾಪ್ಟ್ ಮಾಡ್ಕೊಬೇಕು ಅಂತ ಗೌರ್ಮೆಂಟ್ ಹೇಳಿದೆ, ಹಾಂ ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ. ಯಾರು ಇವತ್ತು ಹೋಗಿ RTO ರೂಲ್ಸ್ಗಳನ್ನ ಚೆಕ್ ಮಾಡ್ತಿದ್ದಾರೆ, ಸ್ಕೂಲ್ ಬಸ್ಗಳಿಗೆ ಏನೇನು ರೂಲ್ಸ್ ಇದೆ ಅಂತ. ಹಾಂ ಸ್ಕೂಲ್ ಬಸ್ಗಳ ವಿಚಾರದಲ್ಲಿ ಕೆನಡಾ ಕಂಟ್ರಿ ಏನು ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಿದೆ, ಕೆನಡಾ ತುಂಬಾ ಅದ್ಭುತವಾದ ಒಂದು ಕಾನೂನುಗಳಿದೆ ಮೇಡಮ್. ಅಲ್ಲಿ ಸ್ಕೂಲ್ ಬಸ್ಗಳನ್ನ ಓವರ್ಟೇಕ್ ಮಾಡಿದ್ರೆ ಪೆನಾಲ್ಟಿ ಆಗ್ತದೆ ಕೆನಡಾದಲ್ಲಿ. ಏನ್ಕೆಂದ್ರೆ ನಾವು ಬೇರೆ ಬೇರೆ ವಾಹನಗಳು, ಸ್ಕೂಲ್ ಬಸ್ಗಳು ಹತ್ರದಲ್ಲಿ ಹೋಗೋದು, ಹಾರನ್ ನೋಡೋದು, ಪಕ್ಕದಲ್ಲಿ ಹೋಗೋದು ನೋಡಿರ್ತೀವಿ. ಬಟ್ ಕೆನಡಾದಲ್ಲಿ ಆಗಿಲ್ಲ. ಪದೇ ಪದೇ ಹಾರನ್ ಮಾಡೋದು, ಸ್ಕೂಲ್ ಬಸ್ಗಳಿಗೆ ಅನ್ಸೈಂಟಿಫಿಕ್ ಆಗಿ ಓವರ್ಟೇಕ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಪೆನಾಲ್ಟಿ ಆಗ್ತಕ್ಕಂಥ ನೋಡ್ತೀವಿ. ಹೌದು. ಅಂತ ಆತರ ರೂಲ್ಸ್ ಇದೆ, ನಮ್ಮಲ್ಲ ರೂಲ್ಸ್ ಮಾಡ್ಬೇಕಾಗ್ತದೆ. ಖಂಡಿತವಾಗ್ಲೂ ಖಂಡಿತ. ಡಾಕ್ಟರ್, ಈಗೇನೆಂದರೆ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಬೆಳಗ್ಗೆ 7 ಗಂಟೆಯಿಂದ 9:30ವರೆಗೂ ಒಂದಷ್ಟು ಡ್ರೈವರ್ಸ್ಗಳನ್ನು ಚೆಕ್ ಮಾಡಿದ್ದಾರೆ. ಈಗ ಮೊನ್ನೆ ಸಂಚಾರಿ ಪೊಲೀಸರು ಮಾಡಬೇಕಾದ್ರೆ ಆಗ ಗೊತ್ತಾಗಿದೆ ಆವಾಗಲೂ ಕೂಡ ಕನ್ಸ್ಯೂಮ್ ಇದೆ, ಇವ್ರ ಬಾಡಿಯಲ್ಲಿ ಆಲ್ಕೋಹಾಲ್ ಇದೆ ಅಂತ. ಸೊ ನನಗೆ ಏನು ಪ್ರಶ್ನೆ ಬಂತು ಅಂದರೆ, ಅದು ನೈಟ್ ತೊಗೊಂಡಿರೋದು ಇನ್ನೂ ಉಳ್ಕೊಂಡಿರುತ್ತಾ ಅಥವಾ ಬೆಳಂಬೆಳಗ್ಗೆನೇ ಅವ್ರು ಮದ್ಯಪಾನ ಮಾಡಿರ್ತಾರ ಅಂತ? ಎರಡೂ ಸಾಧ್ಯತೆ ಇದೆ ಮೇಡಮ್. ಒಂದು ಬಂದು ಆವಾಗ ತಾನೇ ಚಾಲನೆ ಮಾಡೋಕ್ಕಿಂತ ಮುಂಚೆನೆ ತಗೊಂಡಿದ್ರೆ ಬಾಯಲ್ಲಿ ಸ್ಮೆಲ್ ಬರುತ್ತೆ. ಸೊ ಜನರಲಿ ಹೇಳ್ತಾ ಇದ್ದೀನಿ, ದೇರ್ ಆರ್ ಆಲ್ಕೋಹಾಲ್ ಪ್ರಾಡಕ್ಟ್ಸ್, ಸ್ಮೆಲ್ ಬರ್ದೇ ಇರೋ ಆಲ್ಕೋಹಾಲ್ ಪ್ರಾಡಕ್ಟ್ಸ್ ಇದೆ. ಅದು ಈಸಿ ನೋಡಿದ ತಕ್ಷಣ ದ ವೇ, ಅದು ಫಸ್ಟ್ ಏನಾಗುತ್ತೆ, ಫಸ್ಟ್ ಲೈಕ್ ದ ವೇ ಈ ವಾಕ್, ಹೇಗೆ ನಡೀತಾನೆ, ಹೇಗೆ ಮಾತಾಡ್ತಾನೆ, ಬಾಯಿ ತೊದ್ಲಾಗ್ಲಿ, ಸೊ ಇಮಿಡಿಯೇಟ್ ಆಗಿ ತಗೊಂಡಾಗ ಆ ಎಫೆಕ್ಟ್ಸ್ ನಮಗೆ ಗೊತ್ತಾಗ್ತಾ ಇರುತ್ತೆ. ಈ ಫಿಸಿಕಲ್ ಸೈನ್ಸ್ ಇರಲ್ಲ, ಬ್ಲಡ್ ಅಲ್ಲಿ ಮಾತ್ರ ಕಂಟೆಂಟ್ ಇದ್ದು, ಬ್ರೆತ್ ಅಲ್ಲಿ ಮಾತ್ರ ಕಂಟೆಂಟ್ ಇದ್ದು, ಇದು ಫಿಸಿಕಲ್ ಗೆ ಏನು ಡಿಸ್ಟರ್ಬ್ ಆಗ್ತಿಲ್ಲ ಅಂತಂದ್ರೆ, ಸೊ ಈ ಟೇಕನ್ ನೆನ್ನೆ ತಗೊಂಡಿರ್ಬೋದು, ಜಾಸ್ತಿನೇ ತಗೊಂಡಿರ್ಬೋದು, ಮನೆಯಲ್ಲೇ ತಗೊಂಡಿರ್ಬೋದು, ಇವನ್ ಇಮಿಡಿಯೇಟ್ ಆಗಿ ಡ್ಯೂಟಿಗೆ ಏನೋ ಹೋಗ್ಬೇಕಾಗತ್ತೆ, ಕಾರ್ ಎತ್ತಿರ್ತಾನೆ. ಸೊ ತಪಾಸಣೆ ಮಾಡಿ. ಇನ್ನೊಂದು ವಿಚಾರ ಸರ್, ಇನ್ನೊಂದು ವಿಚಾರ ಸರ್, ಈಗ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ನಮ್ಮ ಒಂದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಮಗೆ ಸಿಗ್ತಕ್ಕಂಥ ಆಲ್ಕೋಹಾಲ್ ವಸ್ತುಗಳು ಅಂತ, ಇದು ಆಲ್ಕೋಹಾಲ್ ಸಿಗ್ತೀಸ್ ಆಗಿ ನೀವು ಇದೇ ಅಸ್ಸಾಂ ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಗಿಂತ ಜಾಸ್ತಿ ಹೆರಾಯಿನ್, ಕೊಕೇನು ಮತ್ತೆ ಈ ಗಾಂಜಾ ಸಂಬಂಧಪಟ್ಟಂತೆ ಹಸಿ ಗಾಂಜಾನ ಕೆಲಸ ಮಾಡ್ತು. ಆ ಒಂದು ವಿಚಾರದಲ್ಲಿ ಈ ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ಯಾವ ತರ ಹೇಳ್ತೀವಿ? ಏನಕ್ಕೆ ಅದನ್ನು ನಾವು ಬರೀ ಆಲ್ಕೋಹಾಲ್ ಡ್ರಗ್ ಅಂಡ್ ಡ್ರೈವ್ ಅಂತ ಹೇಳ್ತೀವಿ, ಅದೊಂದು ತಾಂಡಂತ್ರದಲ್ಲಿ ಆಲ್ಕೋಹಾಲ್ ಗಿಂತ ಹೆಚ್ಚಿನ ಒಂದು ಮತ್ತನ್ನ ಬರ್ತಕ್ಕಂತ ಒಂದು ಶಕ್ತಿ ಆಗುತ್ತ ಕೆಲವು ಪ್ರಾಹಿಬಿಟೆಡ್ ವಸ್ತುಗಳು ಇರುತ್ತೆ, ಹೆರಾಯಿನ್, ಕೊಕೇನ್ ಅಂತವ್ರಿಗೆ. ಅಂತ ಸಂದರ್ಭದಲ್ಲಿ ಚಾಲನೆ ಮಾಡಿದಂತ ಸಂದರ್ಭದಲ್ಲಿ ತಾವು ಏನ್ ಹೇಳಕ್ ಸ್ಟಡಿ ಪ್ರಕಾರ ಆಲ್ಕೋಹಾಲ್ ಕಂಟೆಂಟ್ ತಗೊಂಡು ಓಡಿಸಿರೋರು ಮತ್ತೆ ಡ್ರಗ್ಸ್ ತಗೊಂಡು ಓಡಿಸಿರೋರು ಅಟ್ಲೀಸ್ಟ್ ಆಲ್ಕೋಹಾಲಲ್ಲಿ ಈ ಪರ್ಸನ್ನು ಈ ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಇದೆ ಯಾರಿಗೆ, ಆಲ್ಕೋಹಾಲ್ ತಗೊಂಡವ್ರಿಗೆ. ಬಟ್ ಡ್ರಗ್ಸ್ ಅಲ್ಲಿ ಇರೋರ್ಗೆ ಆ ಮನಸ್ಥಿತಿ ಅನ್ನೋದೇ ಇರೋಲ್ಲ, ಸ್ಥಿಮಿತನೇ ಕಳ್ಕೊಂಡ್ಬಿಟ್ಟಿರ್ತಾನೆ. ಅವನು ಕಾನ್ಷಿಯಸ್ ಬಂದು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ತಿಳಿಯೋದಕ್ಕೇನೆ ಡಿಪೆಂಡ್ಸ್ ಆನ್ ವಾಟ್ ಎವರ್ ದ ಪೊಟೆನ್ಸಿ ಆಫ್ ದ ಡ್ರಗ್ಸ್, ಯಾವ ತರ ಡ್ರಗ್ಸ್ ತಗೊಳ್ತಿದ್ದಾರೆ, ಹೆರಾಯಿನ್ ಆಗ್ಲಿ, ಗಾಂಜಾ ಆಗ್ಲಿ, LSD ಆಗ್ಲಿ, ವಾಟೆವರ್. ಸೊ ಇಟ್ ಡಿಪೆಂಡ್ಸ್ ಯಾವ ಮಟ್ಟದಲ್ಲಿ ತಗೊಳ್ತಾರೆ, ಯಾವ ಕಾನ್ಸಂಟ್ರೇಷನ್ ಅಲ್ಲಿ ತಗೊಳ್ತಾರೆ, ಯಾವ ಪ್ಯೂರಿಫಿಕೇಶನ್ ಅಲ್ಲಿ ತಗೊಳ್ತಾರೆ, ಅದರ ಮೇಲೆ ಜಾಸ್ತಿ ಮಾತಾಡ್ತದೆ. ಅದೇ ಅವನು ನಂತರ ಬರ್ತಾ 180 ಇಂಪ್ರೂವ್ ಮಾಡ್ತಾನೆ, 3 ಮಾಡ್ತಾನೆ, ಅವ್ನ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಹಂಗೇನೆ ನಾನು ಏನಕ್ಕೆ ನಾನು ಕಾಶ್ಮೀರದಲ್ಲಿ ಒಂದ್ಸರಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಬ್ಬ ಡ್ರೈವರ್ ಇದನ್ನ ತಗೊಂತ ಇದ್ದ, ನಾನು ಕೇಳ್ದೆ ಸ್ವಲ್ಪ ಫ್ರೆಂಡ್ಲಿ ಆಗಿ ಮಾತಾಡೋದು, ಅಡ್ವೊಕೇಟ್ ಅಂದ್ರೆ ಸರ್ ನಮ್ಗೆ ಇದಿಲ್ಲ ಅಂತಾನೆ ಗಾಡಿ ಓಡಿಸಕ್ಕಾಗಲ್ಲ ಸರ್ ಅಂತ. ಸೊ ನನ್ಗೆ ಅವಾಗ ಆಶ್ಚರ್ಯ ಆಯ್ತು, ಇದು ಯಾವ ತರ ಒಂದು ಅನ್ಅಕ್ಸೆಪ್ಟಬಲ್ ಸರ್. ಇದನ್ನ ಡ್ರಗ್ ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್, ಅದೇ ಸಮ್ ರಿಸ್ಟ್ರಿಕ್ಷನ್ಸ್, ಲೀಗಲ್ ರಿಸ್ಟ್ರಿಕ್ಷನ್ಸ್ ಇದೆ, ಆಸ್ ಎ ಲಾಯರ್ ನಿಮಗೆ ಗೊತ್ತು. ಬಟ್ ದಿಸ್ ಡ್ರಗ್ ಇನ್ಫ್ಲೂಯೆನ್ಸ್ಡ್ ವೆಹಿಕಲ್ ಓಡಿಸೋದು ಅನ್ನೋದು ಅನ್ಅಕ್ಸೆಪ್ಟಬಲ್. ಈಗ ಅವ್ರು ಡ್ರಿಂಕ್ಸ್ ತಗೊಂತಾರಲ್ಲ, ಯಾವಾಗ
ಈಗ ಆಲ್ಕೋಹಾಲ್ಗೆ ಬರೋಣ. ಎಸ್ ಮೇಡಮ್. ಎಷ್ಟು ಕನ್ಸ್ಯೂಮ್ ಮಾಡಿದಾಗ ಅವ್ರು ಸ್ಥಿಮಿತ ಕಳ್ಕೊಂತಾರೆ ಅಂತ ಅನ್ಕೋಬಹುದು ಮ್ಯಾಮ್? ಯೂಶಲಿ ಅವ್ರ ಕೆಪಾಸಿಟಿ ಅದು ಕೆಪಾಸಿಟಿ ಓಕೆ. ಸೋ ಮೆನಿ ಫ್ಯಾಕ್ಟರ್ಸ್ ಮೇಡಮ್. ಎಕ್ಸ್ಪೀರಿಯನ್ಸ್ ಮತ್ತೆ ಕೆಪಾಸಿಟಿ. ಓಕೆ, ಗಾಟ್ ಇಟ್. ಎಸ್ ಮೇಡಮ್. ಸೊ ಆಸ್ ಇ ಟೋಲ್ಡ್, ಎಷ್ಟು ಕ್ವಾಂಟಿಟಿ ತಗೊಳ್ತಾರೆ, ಎಷ್ಟು ಸ್ಪೀಡ್ ಅಲ್ಲಿ ತಗೊಳ್ತಾರೆ, ಎಷ್ಟು ಅನುಭವ ಇದೆ, ಯಾವ ಬ್ರ್ಯಾಂಡ್ ತಗೊಳ್ತಾರೆ, ಸೋ ಮೆನಿ ಫ್ಯಾಕ್ಟರ್ಸ್ ಆಲ್ಸೋ ಪ್ಲೇಸ್ ಅ ರೋಲ್. ಖಂಡಿತವಾಗ್ಲು. ವಿಶೇಷವಾಗಿ ಹರಿಪ್ರಸಾದ್ ಅವರೇ, ಲಾರಿ ಚಾಲಕರು ಹೆವಿ ವೆಹಿಕಲ್ಗಳನ್ನ ಓಡಾಟವನ್ನ ಮಾಡ್ತಾ ಇರೋದ್ರಿಂದ, ನಡೆಸ್ತಾರೆ, ಅವರು ಅದನ್ನ ಚಾಲನೆ ಮಾಡೋದ್ರಿಂದಾಗಿ ಅವರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಅಂತ. ಮತ್ತೆ ಮೊನ್ನೆ ಅವ್ರು ಪ್ರೊಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಪ್ರಮುಖ ಅಂಶವನ್ನ ತಂದ್ರು. ಸಂಜೆ 5ರಿಂದ 9 ಸುಮಾರಿಗೆ ಜಾಸ್ತಿ ಅಪಘಾತಗಳಾಗ್ತವೆ. ಇದು ಲಾರಿ ಚಾಲನೆಯಲ್ಲಿ ಆಗಿರೋ ವ್ಯಕ್ತಿಯಕ್ಕಿಂತ ಹೆಚ್ಚಾಗಿ ರೋಡ್ ಕ್ರಾಸಿಂಗು, ಜನಸಾಮಾನ್ಯರಿಗೆ ಒಂದು ರೋಡ್ ಕ್ರಾಸ್ ಮಾಡೋಕ್ಕೂ ಜಾಗೃತಿ ಇಲ್ಲ, ಇದ್ರ ಪರಿಣಾಮ ಅಂತ ಹೇಳಿ ಒಂದಷ್ಟು ಸಮಜಾಯಿಸಿ ಕೊಡ್ತಾ ಇದ್ರು. ಅದನ್ನ ನೀವು ಒಪ್ಕೊಳ್ತೀರಾ ಹೆಂಗೆ? ಖಂಡಿತ ಮೇಡಮ್. ಯಾಕೆಂದ್ರೆ ಇಲ್ಲಿ ಯಾವುದೇ ಒಂದು ಅಪಘಾತ ಸಂಭವಿಸಿದ್ರೆ ಇಲ್ಲಿ ಬರೀ ಹೆವಿ ವೆಹಿಕಲ್ಸ್ ಪ್ರಾಬ್ಲಮ್, ಅವರೇ ಸಮಸ್ಯೆ, ಅವರಿಂದನೇ ಅಪಘಾತ ಆಗ್ತಾ ಇದೆ ಅಂತಕ್ಕಂಥದ್ದು ಅದು ಒಪ್ತಕ್ಕಂಥ ವಿಚಾರ ಅಲ್ಲ. ಏನ್ಕಂದ್ರೆ ಅಪಘಾತ ಅಂತಕ್ಕಂಥದ್ದು 2 ರೂಪದಲ್ಲಿ ಹೋಗ್ತದೆ. ಸುಮ್ನೆ ನಿಂತಿರೋರಿಗೆ ಬಂದು ಗಾಡಿ ಹೋಗ್ತದೆ, ಅಥವಾ ನೋಡಿ ನೆನ್ನೆ ಒಂದು ಆಕ್ಸಿಡೆಂಟ್ಸ್, ನಿಂತಿರೋ ಲಾರಿಗೆ ಕಾರ್ ಹೋಗಿ ಹಿಂದಿಂದ ಹೊಡೆದು 4 ಜನ ಸಾವನ್ನಪ್ಪಿದ್ದಾರೆ. ಆಯ್ತಲ್ಲ, ಲಾರಿ ತಪ್ಪಿರಲ್ಲ. ನಿಂತಿರೋ ಲಾರಿ ನೋಡಿದ್ರೆ ಎಷ್ಟೋ ಹೈವೇಗಳಲ್ಲಿ ನೋಡಿದ್ರೆ ಎನ್ಎಚ್4 ಮತ್ತೆ ಬೇರೆ ಬೇರೆ ಕಡೆ ಆಲ್ಮೋಸ್ಟ್ ನಿಂತಿರೋ ಲಾರಿಗಳಿಗೆ ಹೋಗಿ ಹೊಡೆದು ಸತ್ತೋಗಿರ್ತಕ್ಕಂಥ ನೋಡ್ತೀವಿ. ಅದೇನು ರೇಡಿಯಂ ಹಾಕ್ತಾರಲ್ಲ ಕೆಲವೊಂದು ಲಾರಿಯಲ್ಲಿ ಹಾಕಿರೋದು ಇಲ್ಲ, ಸಮ್ ಲೈಟ್ ಹ್ಯಾಸ್ ಟು ಬ್ಲಿಂಕ್, ಅಲ್ಲಿ ಹಾಕಿಲ್ಲ ಆಗ್ತಾ ಇದೆ ಬಿಡಿ. ಅದನ್ನ ಆರ್ಟಿಒ ಪರಿಶೀಲನೆ ಮಾಡ್ಬೇಕು. ಯಾಕೆಂದ್ರೆ ಆರ್ಟಿಒಗಳು ನೀವೆಲ್ಲೂ ನೋಡೋದ್ ಬರೀ ಆಫೀಸರ್ ಕುಂತಿರ್ತಾರೆ. ಅಥವಾ FC ಮಾಡ್ಬೇಕಾದ್ರೆ ಇಲ್ಲಿ ಏನು ಒಂದು ವಾಹನ ಇಷ್ಟು ವರ್ಷ ಆದ್ಮೇಲೆ FC ಅಂತಕ್ಕಂಥದ್ದು ಪ್ರೋಸೆಸ್ ಮಾಡ್ತಾರೆ. FC ಪ್ರೋಸೆಸ್ ನಲ್ಲಿ ಇವರೆಲ್ಲ ಪರಿಶೀಲನೆ ಮಾಡಿನೇ ಅವ್ರನ್ನ ಕೊಡಬೇಕು. ಈಗ FC ಪ್ರೋಸೆಸ್ ಏನಂತಂದ್ರೆ ಆರ್ಟಿಒ ಲೆಡ್ಜರ್ ಬರಿತಾ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಫೀಸರ್ ಕೂತ್ಕೊಂಡು ಬರೀತಾರೆ, ಗಾಡಿ ಎಲ್ಲೋ ಇರ್ತದೆ, FC ಆಗುತ್ತದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಗಾಡಿ ನಾವು ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಕೆಲಸನೇ ಮಾಡಲ್ಲ ಮ್ಯಾಮ್. ಆ ಪಾಯಿಂಟ್ಗೆ, ಎಕ್ಸ್ಕ್ಯೂಸ್ ಮಿ ಸರ್, ಆ ಪಾಯಿಂಟ್ಗೆ ಒಂದು ಇನ್ಕ್ಲೂಡ್ ಮಾಡಬೇಕು ಅಂತ. FC ಅಂದರೆ ಆಸ್ ವಿ ಆರ್ ಇನ್ ಗೌರ್ಮೆಂಟ್ ಸೆಟಪ್ ನಾವು ನೋಡ್ತಾ ಇರ್ತೀವಿ, ವೆಹಿಕಲ್ FC-ಗೆಲ್ಲ ಕಳಿಸ್ತಾ ಇರ್ತಾರೆ, ಡಿಟ್ಯಾಚಬಲ್ ರಿಫ್ಲೆಕ್ಟರ್ಸ್ ತಗೊಳ್ತಾರೆ. FC ಮಾಡೋ ಟೈಮಲ್ಲಿ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಇನ್ಸ್ಪೆಕ್ಟರ್ ಹತ್ರ ಅಪ್ರೂವಲ್ ತಗೊಳ್ಬಿಡ್ತಾರೆ. ದೆನ್ ಆಫ್ಟರ್ವರ್ಡ್ಸ್ ದೇ ವಿಲ್ ಡಿಟ್ಯಾಚ್ ಅಂಡ್ ಕೀಪ್ ಇಟ್ ಬ್ಯಾಕ್. ಇನ್ನೊಂದು ವೆಹಿಕಲ್ ಯೂಸ್ ಮಾಡ್ತಾರೆ. ಈ ಪರಿಸ್ಥಿತಿನ ನಾನು ನೋಡಿದ್ದೀನಿ, ಅದಕ್ಕಾಗಿ ಐ ಆಮ್ ಜಸ್ಟ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ, ಮಾತಾಡ್ತೀನಿ. ಹಾಗೆ ಸಂಪರ್ಕದಲ್ಲಿರಿ ಹರಿಪ್ರಸಾದ್ ಅವರೇ. ಥ್ಯಾಂಕ್ ಯು, ವೆರಿ ನೈಸ್, ವೆರಿ ಇನ್ಫಾರ್ಮೇಷನ್, ವೆರಿ ಗುಡ್ ಇನ್ಫಾರ್ಮೇಷನ್. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಸಮಸ್ಯೆ ಆಗ್ತಾ ಇದೆ, ಅಪಘಾತಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಕುಡಿತದಿಂದ ಖಾಸಗಿ ವಾಹನಗಳನ್ನು ಚಾಲನೆ ಮಾಡೋರ ಸಂಖ್ಯೆನೂ ಜಾಸ್ತಿ ಇದೆ. ಪರಿಹಾರ ಏನು? ಆ ಪರಿಹಾರದ ಬಗ್ಗೆ ಕೂಡ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಚಾಲಕರು ಕುಡಿದಂತಹ ಮತ್ತಿನಲ್ಲಿ ಚಾಲನೆ ಮಾಡೋದ್ರಿಂದ ಆಗುವಂತಹ ಅಪಘಾತಗಳು. ಸುನಿಲ್ ಅವರೇ, ಕುಡಿದಾಗ ಬಸ್ ಚಾಲನೆ ಅಥವಾ ಖಾಸಗಿ ವಾಹನ ಚಾಲನೆ ಮಾಡೋದ್ರಿಂದ ಆಗುವಂಥ ಅನಾಹುತಗಳ ಬಗ್ಗೆ ಮಾತಾಡ್ತಾ ಇದ್ರು. ಮನಸ್ಸು ಸ್ಥಿಮಿತ ಇಲ್ಲ ಅನ್ನೋದು ಗೊತ್ತಾಯಿತು. ಕುಡಿದಾಗ ಅವ್ರ ಮನಸ್ಸಿನ ಕಂಟ್ರೋಲಲ್ಲಿ ಇರೋದಿಲ್ಲ. ಇಂಥ ಟೈಮಲ್ಲಿ ಬರೀ ಅಪಘಾತ ಅಲ್ಲ, ಬೇರೆಲ್ಲ ಅನಾಹುತಗಳು ಆಗೋಗ್ತವೆ. ಯಾಕಂತ ಹೇಳಿದ್ರೆ ಶಾಲೆಗಳ ಬಗ್ಗೆ ನಾವು ಮಾತಾಡಿದ್ವಿ, ಹಲವಾರು ಪ್ರಕರಣಗಳು. ಶಾಲೆಗೆ ಹೋಗುವಂತಹ ಪುಟ್ಟ ಮಕ್ಕಳನ್ನು ತಮ್ಗೆ ಹೆಂಗೆ ಬೇಕೋ ಆ ಥರ ಬಳಸ್ಕೊಳ್ಳುವಂತಹ ಚಾಲಕರಿದ್ದಾರೆ. ಇದು ಕೂಡ ಆತಂಕಕಾರಿ ವಿಚಾರ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅದನ್ನೇ ಹೇಳ್ತೀನಿ, ಸೇಮ್ ಥಿಂಗ್. ಪ್ರತಿಯೊಂದಕ್ಕೂ ನಮ್ಮ RTO ಅಂಡರಲ್ಲಿ ಮತ್ತೆ ಗೌರ್ಮೆಂಟ್ ಅಂಡರಲ್ಲಿ ರೂಲ್ಸ್ ಇದೆ. ಈಗ ನಾವೇನು ಈ ವಿಷಯ ಮಾತಾಡ್ತಿದ್ವಿ, ಇದಕ್ಕೂ ಕೂಡ ಕ್ಲಿಯರ್ ಗೈಡ್ಲೈನ್ಸ್ ಇದೆ. ಯಾವುದೇ ಡ್ರೈವರ್ಸ್ ಆದ್ರೂ ಕೂಡ ಗ್ರೌಂಡ್ ಒಳಗಡೆ ಕೂಡ ಎಂಟರ್ ಆಗೋಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ನನ್ನ ಸ್ಕೂಲ್ ಮಗು, ನಾನೇ ಡ್ರೈವರ್, ನಾನು ಡ್ರಾಪ್ ಮಾಡ್ತೀನಿ. ಆಫ್ಟರ್ ಡ್ರಾಪಿಂಗ್ ನಾನು ಮಗು ಜೊತೆ ಮಾತಾಡೋ ಹೋಗಿಲ್ಲ, ಲೈಕ್ ಪರ್ಸ್ನಲಿ ನಾನು ಅವ್ರ ಜೊತೆ ಸೋಷಲೈಸ್ ಆಗೋಂಗಿಲ್ಲ. ಸೊ ಜೊತೆಗೆ ನನ್ನ ಸ್ಕೂಲ್ ಬಸ್ಸಲ್ಲಿ ಇದ್ದಾಗಲೂ ಕೂಡ ಅಪಾರ್ಟ್ ಫ್ರಮ್ ನನ್ನ ಲೈಕ್ ಡ್ರೈವಿಂಗ್ ಏನಿದೆ ಅದನ್ನ ಬಿಟ್ಟು ನಾನು ಬೇರೆ ಡಿಸ್ಟ್ರಾಕ್ಟ್ ಆಗಿ ಬೇರೆ ಟಾಪಿಕ್ಸ್ಗಳನ್ನ ತಗೊಳ್ಳೋ ಹೋಗಿಲ್ಲ. ಸೊ ಬೇರೆ ಎಂಟರ್ಟೈನ್ಮೆಂಟ್ಗಳನ್ನ ನಾನು ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಡ್ಯಾನ್ಸ್, ಸಿಂಗಿಂಗ್ ಈ ಥರದೆಲ್ಲ ನೋಡಿರ್ತಾರೆ, ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡ್ ಆಗುತ್ತೆ. ಸೊ ಆ ಥರ ವಿಷಯಗಳನ್ನ ಮಾಡೋ ಹಂಗಿಲ್ಲ. ನನ್ನ ಫ್ರೆಂಡ್ಸ್ ಯಾರೇ ಆಗಿದ್ರು ಕೂಡ ನಾನು ಅವ್ರನ್ನ ಪಿಕಪ್ ಡ್ರಾಪ್ ಮಾಡೋ ಹಂಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು 30 ಸೀಟಿಂಗ್ ಇದೆ. ಸೊ ನನ್ನ ಫ್ರೆಂಡ್ ಯಾರೋ ಒಬ್ಬ ಎಲ್ಲ ಹೋಗ್ಬೇಕು ಆನ್ ದ ವೇ ರೋಡಲ್ಲಿ, ನಾನು ಅವನ್ನ ಕರ್ಕೊಂಡು ಹೋಗೋಂಗಿಲ್ಲ. ಸೊ ಈ ತರ ತುಂಬಾ ರೂಲ್ಸ್ ಇದೆ, ಬಟ್ ಯಾರಿಗೂ ಅವೇರ್ನೆಸ್ ಇಲ್ಲ. ಸೊ ಹಂಗಾಗಿ ಕೇಳಿದಾಗ ಏನ್ ಅನ್ಸುತ್ತೆ, ಅಥವಾ ವಿಷಯಗಳು ಬಂದಾಗ ಏನ್ ಅನ್ಸುತ್ತೆ, ಅಯ್ಯೋ ಈ ತರ ರೂಲ್ಸ್ಗಳು ಬರಬೇಕು ಅಂತ ಅನ್ಸುತ್ತೆ. ಆಲ್ರೆಡಿ ಇಲ್ಲಿ ರೂಲ್ಸ್ ಇದೆ, ಬಟ್ ಯಾರಿಗೂ ಗೊತ್ತಿಲ್ಲ. ಅಂಡ್ ಏನಂದ್ರೆ ಇದನ್ನ ಯಾರು ತಿಳಿಸೋ ಕೆಲಸನೂ ಮಾಡ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಮ್ಗೆ ಲಾಸ್ಟ್ ವೀಕ್ ಲೈಕ್ ಜಾನ್ವರಿ ಮಂತ್ ಅಲ್ಲಿ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಅವೇರ್ನೆಸ್ ವೀಕ್ ಅಂತ ಮಾಡಿದ್ವಿ. ಅಂದ್ರೆ ಬೆಂಗಳೂರು ಲೈಕ್ ಸಂಚಾರಿ ನಿಯಮಗಳ ವಾರ ಅಂತ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಪ್ರತಿಯೊಂದು ಇದ್ರ ಬಗ್ಗೆ ಮಾತಾಡ್ತಾರೆ.
ಕಮಿಷನರ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್, ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಆಗಿರ್ಬೋದು ಮಾತಾಡ್ತಾರೆ. ಬಟ್ ಎಷ್ಟು ಜನ ಹೋಗಿ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ ಅಥವಾ ಎಲ್ಲಿ ಟೆಲಿಕಾಸ್ಟ್ ಐ ಆಗುತ್ತೆ? ಅಗ್ರಿ. ಯಾಕೆಂತ ಹೇಳಿದ್ರೆ ಈ ದಿನಗಳಲ್ಲಿ ಹೆಚ್ಚಾಗಿ ಸ್ವಲ್ಪ ವೈರಲ್ ಆಗಿದ್ದರಿಂದಾಗಿ ಈಗ ಟ್ರಾಫಿಕ್ ಪೊಲೀಸ್ ಬಂದು ತಾನೇ ಅಡ್ಡಗಟ್ಟಿ ಏನು ವಿಚಾರಿಸೋ ಹಂಗಿಲ್ಲ ಅನ್ನೋದು ಗೊತ್ತಾಗಿದೆ ಒಂದು 4 ಜನ ಪೊಲೀಸ್ನವ್ರು ಮಾತಾಡಿದ ಮೇಲೆ. ಅದುವರೆಗೂ ಹೆಂಗಿತ್ತು ಅಂದರೆ ರೋಡಲ್ಲಿ ನಿಂತಲ್ಲಿ ಟ್ರಾಫಿಕ್ ಪೊಲೀಸ್ ಬಂದು ಅಡ್ಡಗಟ್ಬಿಟ್ಟು ಅದಿದೆಯಾ ಇದಿದೆಯಾ ಲೈಸೆನ್ಸ್ ಇದೆಯಾ ಈ ಥರ ಡಿಸ್ಟರ್ಬೆನ್ಸ್. ಯಾರು ಯಾವುದೋ ಮೂಡಲ್ಲಿ ಹೋಗ್ತಿರ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಒಂದಷ್ಟು ಜನ ಧ್ವನಿ ಎತ್ತಿದ್ರು. ಅವಾಗ ಪೊಲೀಸ್ನವ್ರು ಒಂದಷ್ಟು ಅವೇರ್ನೆಸ್ ಕೊಟ್ಟಾಗ ಅವಾಗೊಂದು ರಿಯಾಲಿಟಿ ಗೊತ್ತಾಯ್ತು. ಈಗ ಪೊಲೀಸ್ ಅವ್ರು ನೀವೇನು ಹೇಳಿದ್ರಿ, ಲೈಕ್ ಟ್ರಾಫಿಕ್ ಅಲ್ಲಿ ಅಡ್ಡ ಮಾಡಿ ನಿಲ್ಲಿಸ್ತಾರೆ, ಈ ಕೆಲಸಗಳು ಮಾಡೋದು ತುಂಬಾ ಒಳ್ಳೇದು, ಮಾಡಬಾರ್ದು ಅಂತಲ್ಲ. ಬಟ್ ಇದ್ರ ಜೊತೆಗೆ ಅವ್ರದ್ದು ಇನ್ನೊಂದಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಇದು ಅವೇರ್ನೆಸ್ ನ ರೀಚ್ ಮಾಡೋದು. ಈ ಕೆಲಸಗಳನ್ನ ಎಷ್ಟು ಜನ ಟ್ರಾಫಿಕ್ ಪೊಲೀಸ್ ಅವ್ರು ಮಾಡ್ತಿದ್ದಾರೆ? ಐ ಅಗ್ರಿ. ಸೊ ಎಂಡ್ ಆಫ್ ದ ಡೇ ಈಗ RTO ದವ್ರು ಯಾರೋ ಬಂದು ನನ್ನ ಮೀಟಿಂಗ್ ಮಾಡ್ತೀನಿ ಕೂತ್ಕೊಂಡಿದ್ರೆ ಕೂರೋದಿಲ್ಲ. ಅಟ್ಲೀಸ್ಟ್ ಒಬ್ಬ ಪೊಲೀಸ್ ಅವ್ನ ಕಾಲೇಜ್ಗೆ ಹೋಗಿ ಅವ್ನ ಲಿಮಿಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಕಾಲೇಜ್ಗಳು, ಆ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೋದು. ಯಾಕಂದ್ರೆ ಪೇರೆಂಟ್ಸ್ಗಳು ಆಟೋಮೆಟಿಕ್ಲಿ ಕೆಲಸ ಬಿಟ್ಟು ಯಾರು ಬಂದು ಕೂತ್ಕೊಳ್ಳಲ್ಲ. ಮಕ್ಳುಗಳಿಗೆ ವಿಷಯಗಳು ಹೇಳ್ಬೋದು, ನೋಡಿ ಈ ತರ ಇದೆ, ನಿಮ್ ಪೇರೆಂಟ್ಸ್ಗಳಿಗೆ ರೀಚ್ ಮಾಡಿಸಿ ಅಂತ. ಬಟ್ ಜನಸಂಪರ್ಕ ವಾರ ಅಂತ ಮಾಡ್ತಾರೆ. ಸೊ ಆ ಸಮಯಗಳಲ್ಲಿ ಎಷ್ಟು ಜನಗಳ ಜೊತೆ ಅವರು ಮಾತಾಡ್ತಾರೆ. ಮೇನ್ಲಿ ನಾವು ಅವ್ರ ಪಾಯಿಂಟ್ಸ್ ಗಳನ್ನ ಲೈಕ್ ಏನೇನು ತಪ್ಪು ಮಾಡ್ತಿದ್ರೆ ಅದನ್ನ ಹೈಲೈಟ್ ಮಾಡ್ತಿದ್ವಿ. ಬಿಟ್ರೆ ಎಂಡ್ ಆಫ್ ದ ಡೇ ಆಸ್ ಅ ಸಿಟಿಸನ್ ನಿಮ್ಗೆ ಏನೆಲ್ಲ ಪವರ್ಸ್ ಇದೆ ಅನ್ನೋದು ಯಾರಿಗೂ ಗೊತ್ತೇ ಆಗ್ತಿಲ್ಲ. ಸೊ ಅದನ್ನ ತಿಳ್ಕೊಳ್ಳೋವರೆಗೂ ನಮ್ಗೆ ಏನ್ ಅಪರಾಧಗಳು ಕಾಣ್ತಿದೆ ಅದೆಲ್ಲ ತುಂಬಾ ಶಾಕಿಂಗ್ ಅಂತಾನೆ ಅನ್ಸುತ್ತೆ, ಅಥವಾ ಲೈಕ್ ತುಂಬಾ ಸ್ಪೆಷಲ್ ಅಂತಾನೆ ಅನ್ಸುತ್ತೆ. ಬಟ್ ಇದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆಲ್ರೆಡಿ ನಮ್ಮ ಹತ್ರ ಪ್ರತಿಯೊಂದು ರೂಲ್ಸಸ್ ಇದೆ. ಸೊ ಈಗ ಏನ್ ಲೈಕ್ ನಾವೇನ್ ಈಗ ಒಂದು ಟಾಪಿಕ್ ನ ತಗೊಂಡ್ವಿ, ಮಕ್ಳುಗಳ ಜೊತೆ ಅಸಭ್ಯವಾಗಿ ವರ್ತಿಸೋದಾಗಿರ್ಬೋದು, ನಾನು ಆಲ್ರೆಡಿ ಇಟ್ಸ್ ದೇರ್ ಆನ್ ದ ಬುಕ್ಸ್. ಬಟ್ ಏನಾದ್ರೆ ಯಾರಿಗೂ ಗೊತ್ತಿಲ್ಲ. ಸೊ ಯಾರಿಗೂ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಲೈಕ್ ನನ್ಗೇನೋ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಮಾಲ್ಗೆ ಹೋಗ್ತೀನಿ, ಯಾರಿಗೂ ಅದ್ರಲ್ಲಿ ಹೆಂಗಿರ್ಬೇಕು ಅನ್ನೋ ರೂಲ್ಸ್ ಗೊತ್ತಿಲ್ಲ ಅಂದಾಗ ನಾನು ಹೆಂಗ್ಬೇಕಂಗಿರ್ತೀನಿ. ಬಿಕಾಸ್ ಯಾರಿಗೂ ನನ್ನ ಸ್ಟಾಪ್ ಮಾಡೋ ರೈಟ್ಸ್ ಇಲ್ಲ ಅಥವಾ ಲೈಕ್ ಪವರ್ ಇಲ್ಲ. ಯಾಕಂದ್ರೆ ಅವ್ರಿಗೆ ಮಾಡ್ಬೋದು ಅನ್ನೋ ಒಂದು ನಾಲೆಜ್ ಕೂಡ ಇಲ್ಲ. ಸೊ ಹಂಗಾಗಿ ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ. ಬಟ್ ಅದೇ ಎಲ್ರಿಗೂ ಗೊತ್ತಿದ್ದಾಗ ಆಟೋಮೆಟಿಕ್ಲಿ ನನಗೂ ಅನ್ಸುತ್ತೆ ನಾನು ಹಿಂಗ್ ಬಿಹೇವ್ ಮಾಡಬಾರ್ದು. ಬಿಕಾಸ್ ಎಲ್ರಿಗೂ ಒಂದು ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಿದೆ, ಅಥವಾ ಅವ್ರ ಡ್ಯೂಟೀಸ್ ಅವ್ರಿಗೆ ಗೊತ್ತಿದೆ. ಸೊ ಎನಿಬಡಿ ಕ್ಯಾನ್ ಸ್ಟಾಪ್ ಮೀ ಫ್ರಮ್ ಎನಿ ಟೈಮ್ ಅನ್ನೋದು ಗೊತ್ತಿರುತ್ತೆ. ಸೊ ಆ ಭಯದಲ್ಲಿ ಯಾರು ಏನು ಮಾಡೋದಿಲ್ಲ. ಆ ಭಯ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ಸೊ ಅನ್ಲೆಸ್ ಅಂಡ್ ಅಂಟಿಲ್ ನಾವು ಜನಗಳಿಗೆ ಅವ್ರಿಗೆ ಸಿಗ್ಬೇಕಾದಂತ ಮಾಹಿತಿಗಳೆಲ್ಲೂ ತಲುಪಿಸೋವರೆಗೂ ಈ ತರ ವಿಷಯಗಳು ನಡೀತಾನೆ ಇರುತ್ತೆ. ಐ ಅಗ್ರಿ. ಗೊತ್ತಾಯ್ತು. ಹರಿಪ್ರಸಾದ್ ಅವರೇ, ಆಗ್ಲೇ ಸುನಿಲ್ ಅವರು ಒಂದು ಒಳ್ಳೆ ವಿಚಾರ ಏನ್ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಕೇವಲ ಈಗ ಮದ್ಯಪಾನದಿಂದ ಆಗುವಂತಹ ಅಪಘಾತಗಳ ಮಾತ್ರ ಅಲ್ಲದೆ ಅವ್ರದ್ದು ಕಾನ್ಶಿಯಸ್ ಅವ್ರ ಹತ್ರ ಇರೋದಿಲ್ಲ, ಅವರು ಪಾನಮತ್ತರಾಗಿರ್ತಾರೆ, ಏನು ಬೇಕಾದರೂ ಮಾಡ್ಬೋದು. ಈಗ ಮಕ್ಕಳನ್ನು ಒಂದು ನಂಬಿಕೆ ಮೇಲೆ ವೆಹಿಕಲ್ ಡ್ರೈವರ್ಗಳ ಜೊತೆ ನಂಬಿಕೆಯಿಂದ ಕಳಿಸಿರ್ತಾರೆ, ಅಸಭ್ಯವಾಗಿ ವರ್ತನೆ ಮಾಡ್ಬೋದು, ಅನುಚಿತವಾಗಿ ನಡ್ಕೊಳ್ಬಹುದು. ಅದರ ಪರಿಣಾಮವನ್ನು ಕೂಡ ಮಕ್ಕಳೇ ಎದುರಿಸಬೇಕಾಗತ್ತೆ. ನಿಮ್ಮ ಆಡಿಯೋ ಕೇಳಿಸ್ತಿಲ್ಲ ಹರಿಪ್ರಸಾದ್ ಅವರೇ. ಹಾ, ಈಗ ಕೇಳ್ತಾ ಇದೆ. ನೋಡಿ, ಪಾನಮತ್ತರಾದಾಗ ಅಪಘಾತ ಮಾತ್ರ ಅಲ್ಲ, ಮಕ್ಕಳ ಮೇಲೆ ದೌರ್ಜನ್ಯಗಳು ಆಗ್ತವೆ. ಯಾವುದೋ ಕೋಪ ತಗೊಬಂದು ಮಕ್ಕಳ ಮೇಲೆ ತೀರಿಸ್ಕೊಳ್ಳೋದು, ಅಥವಾ ಅಸಭ್ಯವಾಗಿ ಅನುಚಿತವಾಗಿ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸ್ಕೋದು, ಇಂಥದ್ದು ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳುತ್ತೆ ಕಾನೂನು ಅಂತ? ಕಾನೂನು ಮೊಟ್ಟ ಮೊದಲಾಗಿ ಎಲ್ಲಕ್ಕೂ ಒಂದು ಕಾನೂನು ಇದೆ. ಬಟ್ ಪಾನಮತ್ತತೆ ಅಂತಕ್ಕಂಥ ವಿಚಾರ ನೀವು ಫೋಕಸ್ ಮಾಡ್ತಾ ಇರ್ಬೇಕಾದ್ರೆ, ಒಬ್ಬ ಪಾನಮತ್ತವಾದ ಮನುಷ್ಯ ಏನೆಲ್ಲ ಮಾಡ್ತಾನೆ ಅಂದ್ರೆ, ಕೆಲವು ಪಾನಮತ್ತ ಅತಿ ಮಿತಿ ಮೀರಿದಾಗ ಅಥವಾ ಎಲ್ಲಾನು ಸಂಭವಿಸ್ತಕ್ಕಂಥ ಅಂಶಗಳು ಅಥವಾ ಚಾನ್ಸಸ್ ನಮ್ಮಲ್ಲಿ ನೋಡ್ತೀವಿ. ಒಬ್ಬ ಪಾನಮತ್ತ ಆದಂತ ವ್ಯಕ್ತಿ ಮನಸ್ಥಿತಿ ಒಳಗೆ ಅಂತಂದ್ರೆ, ಕಂಟ್ರೋಲ್ ಅಥವಾ ಲಿಮಿಟ್ ಮೀರಿದ ನಂತರದಲ್ಲಿ ನಾನು ಯಾರ ಜೊತೆ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಎತ್ತ ಮಾಡ್ತಾ ಇದ್ದೀನಿ, ಏಕೆಂದ್ರೆ ನಿಮ್ಗೆ ಸಾಕಷ್ಟು ನಿರ್ಭಯ ಕೇಸ್ ನೋಡಿದ್ವಿ. ಅವರೆಲ್ಲ ಡ್ರಗ್ ಅಥವಾ ಡ್ರಿಂಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥ ಪ್ರಕರಣಗಳು ನಾವೆಷ್ಟೇ ಇನ್ನೇ ಕೆಲವು ಪ್ರಕರಣ ನೋಡಿದಾಗ, ರೇಪ್ ಪ್ರಕರಣಗಳು, ಬೇರೆ ಬೇರೆ ಪ್ರಕರಣ ನೋಡಿದಾಗ ಆಲ್ಮೋಸ್ಟ್ ಯಾರು ಸಾಧಾರಣ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಅಥವಾ ಯಾರು ಮದ್ಯಪಾನ ಮಾಡಿರಲ್ಲ ಅಂತ ವ್ಯಕ್ತಿಗಳಿಗೆ ಈ ಒಂದು ಕ್ರೈಮ್ ಮಾಡ್ತಕ್ಕಂಥ ಅಥವಾ ಅಪರಾಧ ಮಾಡ್ತಕ್ಕಂಥ ಒಂದು ಧೈರ್ಯ ಬರುತ್ತೆ. ಪಾನಮತ್ತರಾದಂತ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರೋಲ್ಲ, ಸಾಮಾಜಿಕ ಪ್ರಜ್ಞೆನ ಕಳ್ಕೊಂತಾರೆ, ಮತ್ತೆ ಅವ್ರಿಗೆ ಹೊರಗಡೆ ಪ್ರಪಂಚದ ಬಗ್ಗೆ ಏನೂ ಇರಲ್ಲ. ಅವ್ರು ಅದನ್ನ ಏನ್ ಬೇಕು ಅದನ್ನ ಪಡ್ಕೊಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇರ್ತಾರೆ ಪಾನಮುಕ್ತ ಅಥವಾ ಮತ್ತೆ ನಡೀತಕ್ಕಂಥ ವ್ಯಕ್ತಿ. ಸಹಜವಾಗಿ ಏನ್ ಪರಿಹಾರ ಅಂತೀರಿ ಅಂತ? ಏನ್ ಪರಿಹಾರ ಏನಿದಕ್ಕೆಲ್ಲ? ನಾವು ಹುಷಾರಾಗಿರ್ಬೇಕು, ಇಂಡಿವಿಜುವಲ್ ಹುಷಾರಾಗಿರ್ಬೇಕು, ಪ್ರತಿಯೊಬ್ಬರು ಸಾಮಾನ್ಯ ಪ್ರಜ್ಞೆ ಇರಬೇಕು. ಮತ್ತೆ ಕುಡುಕರ ಹತ್ರ ಇದ್ದಾಗ ನಾವು ಎಷ್ಟು ಮಟ್ಟಿಗೆ ಎಚ್ಚರಿಕೆಯಿಂದ ಇರ್ತೀವಿ ಅಂತಕ್ಕಂಥದ್ದು ನಮ್ಮಲ್ಲಿರಬೇಕು. ಏನಕ್ಕಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ. ಕರೆಕ್ಟ್. ಐ ಅಗ್ರಿ. ಡಾಕ್ಟರ್, ನೀವು ಹೇಳಬೇಕು, ಏನ್ ಸೊಲ್ಯೂಷನ್? ಏನು ಸೊಲ್ಯೂಷನ್? ದೇರ್ ಈಸ್ ಅ ಸೊಲ್ಯೂಷನ್. ಫಸ್ಟು ಕುಡಿತನಲ್ಲ ಆ ವ್ಯಕ್ತಿಗೆ ನನಗೆ ಬಿಡಬೇಕು ಅನ್ನೋದು ಒಂದು ಉದ್ದೇಶ ಇರಬೇಕು. ಆ ಉದ್ದೇಶ ಇದ್ದರೆ
ಡ್ರಗ್ ಅಡಿಕ್ಷನ್ ಸೆಂಟರ್ಸ್, ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಇದೆ ನಮ್ಮ ನಿಮ್ಯಾನ್ಸ್ನಲ್ಲೇ, ನಮ್ಮ ವಿಕ್ಟೋರಿಯಾನಲ್ಲೇ, ಬೌರಿಂಗಲ್ಲೇನೆ ದೇರ್ ಇಸ್ ಅ ಸೈಕ್ಯಾಟ್ರಿಕ್ ವಾರ್ಡ್. ಸೈಕ್ಯಾಟ್ರಿಕ್ ಅಂದಿದ ತಕ್ಷಣ ಮನೋರಾಗ ಅದು ಎಲ್ಲ ಬರುತ್ತೆ. ಬಟ್ ದ ಥಿಂಗ್ ಈಸ್ ಡಿ ಅಡಿಕ್ಷನ್ ಕೂಡ ನಮ್ಮ ಸೈಕ್ಯಾಟ್ರಿಸ್ಟ್ ಆಗಲಿ ನ್ಯೂರಾಲಜಿಸ್ಟ್ ಆಗಲಿ ಡೀಲ್ ಮಾಡ್ತಾರೆ. ದೇರ್ ಇಸ್ ಅ ಗುಡ್ ಇದು ಏನು ದೇರ್ ಆರ್ ಎ ಗುಡ್ ಟ್ರೀಟ್ಮೆಂಟ್ ಇದೆ. ಸೊ ಆ ಓರಿಯೆಂಟೇಷನ್ ಇದ್ದು ಆ ವ್ಯಕ್ತಿ ಬಂದ್ರೆ ಡೆಫಿನೆಟ್ಲಿ ಕೌನ್ಸಿಲಿಂಗ್ ಸೆಷನ್ಸ್ ನಡೆಯುತ್ತೆ, ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಆಫ್ಟರ್ವರ್ಡ್ಸ್ ಅವ್ರಿಗೇನಾದ್ರೂ ರಿವಾರ್ಡ್ಸ್ ಕೊಡ್ತಾರೆ. ಏನು ಅಂತಂದ್ರೆ ನೀವು ಇಷ್ಟು ದಿನ ಪಾನ ಮುಕ್ತರಾಗಿ ನೀವು ಲೈಫ್ ಲೀಡ್ ಮಾಡಿದ್ರೆ ನಿಮಗೆ ಇಷ್ಟು ರಿವಾರ್ಡ್ಸ್ ಕೊಟ್ರೆ ಯು ವಿಲ್ ಬಿ ಮೋಟಿವೇಶನ್ ಬರುತ್ತೆ ಅವ್ರಿಗೆ, ಹೌದು ಅಂತ ಅಂದ್ಬಿಟ್ಟು. ದೆನ್ ಗ್ರೂಪ್ ಡಿಸ್ಕಷನ್ಸ್, ನಾನು ಇಷ್ಟು ದಿನ ನಾನು ಮಾಡಿದೆ, ಪಿಯರ್ ಪ್ರೆಷರ್ ಅಲ್ಲಿ ನಾನು 20 days ಇಂದ ನಾನು ಮುಟ್ಟಿಲ್ಲ ಅಂದ್ರೆ ಇನ್ನೊಬ್ಬ 1 ವರ್ಷದಿಂದ ನಾನು ಮುಟ್ಟಿಲ್ಲ ಅಂತಂದ್ರೆ ದೇ ವಿಲ್ ಗೆಟ್ ಇನ್ಸ್ಪೈರ್ಡ್. ದೇರ್ ಆರ್ ಲಾಟ್ ಆಫ್ ವೇಸ್. ನಮ್ಮ ಫೇಸ್ಬುಕ್ ಆಗಲಿ ಸಕ್ಸಸ್ಫುಲ್ ಸ್ಟೋರಿ ಇದೆ ಸರ್. ಹಾ ಸರ್, ಏನಾದ್ರು ಸಕ್ಸಸ್ಫುಲ್ ಸ್ಟೋರಿ ಇದೆ ಸ್ಟೋರಿ ಇದೆಯಾ ಯಾರಾದ್ರೂ ಡ್ರಿಂಕ್ಸ್? ಇದಕ್ಕೆ ನಾನು ಸುಮಾರು ಜನ ನೋಡಿದೀನಿ, ಹೋಗ್ಬೇಕಾದ್ರೆ ಅಲ್ಲಿ ಏನೇನು ಅಡ್ಮಿಟ್ ಆಗಿರ್ತಾರೆ ಅವರೆಲ್ಲ ಸೇರ್ಕೊಂಡು ತಿರ್ಗಾ ಬೇರೆ ಕಡೆ ಫ್ರೆಂಡ್ಗಳಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಸಕ್ಸಸ್ ಸ್ಟೋರಿ ಇದೆ ಸರ್. ನಾನೊಂದು ಇಬ್ಬರನ್ನ ನೋಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಆಲ್ಕೋಹಾಲ್ ಇಂದ ತುಂಬಾ ದೊಡ್ಡ ಅಪಘಾತಗಳಾಗಿರುತ್ತೆ. ಅದರಿಂದ ಅದರದ್ದು ವಿಶ್ವರೂಪ ಗೊತ್ತಾಗ್ಬಿಟ್ಟಿರುತ್ತೆ, ಅದರಿಂದ ಜೀವನಗಳೇ ಹಾಳಾಗೋಗ್ಬಿಟ್ಟಿರುತ್ತೆ. ಅದು ಬಿಡ್ಲೇಬೇಕು ಅನ್ನೋದು ಮೋಟಿವೇಶನ್ ಇಂದ. ಮೇಡಮ್ ಕೆಲವ್ರು ನೋಡಿದೀನಿ, ನನ್ನ ತಂದೆ ಕುಡಿದು ಸತ್ರು ನನ್ನ ಮಗ ಡ್ರಿಂಕ್ಸೇ ಬಿಡ್ತಾನ ಅಂತ ಹೇಳ್ತಾರೆ ಜನಗಳು ಇದ್ದಾರೆ. ರೈಟ್, ಗೊತ್ತಾಯ್ತು. ಸುನಿಲ್ ಅವರೇ, ಪರಿಹಾರ ಸೊಲ್ಯೂಷನ್ ಏನು? ನಮ್ಗೆ ತುಂಬ ಸಿಂಪಲ್. ಏನಂದರೆ ಇದು ಯಾವುದೋ ಒಂದು ವರ್ಗದಿಂದ ಆಗುವಂಥದ್ದಲ್ಲ. ಇವತ್ತೇನೋ ಟ್ರಾಫಿಕ್ ಪೊಲೀಸ್ ಅವರು ಹಿಡಿದಿದ್ದಾರೆ, ಫೈನ್ ಆಗ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಂಡ್ ಆಫ್ ದ ಡೇ ಏನು ಅವ್ನಿಗೆ ಇವಾಗ ನಾನೇ ಡ್ರೈವ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಅದೊಂದೇ ಜಾಬ್ ಅಲ್ಲ. ಸೊ ನನಗೆ ಇವಾಗ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ನಾನು ಬೇರೆ ಕೆಲಸ ಹುಡುಕೊಂತೀನಿ, ಬಿಕಾಸ್ ಐ ಆಮ್ ರೆಡಿ ಟು ಡೂ ಎವ್ರಿಥಿಂಗ್. ಸೊ ಹಾಗಾದಾಗ ಇದೊಂದು ಸಮೂಹ, ಒಂದು ಸಮಾಜ ಸೇರ್ಕೊಂಡು ಇದನ್ನು ಸರಿ ಮಾಡಬೇಕು. ಒಂದು ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ನನ್ನ ಜವಾಬ್ದಾರಿ ಏನಿದೆ ಆಸ್ ಅ ಡ್ರೈವರ್ ಆಗಿ ಅಂತ. ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಬಸ್ನ ಸಂಸ್ಥೆಗಳಾಗಿರ್ಬೋದು, ಅವ್ರಿಗೆ ಒಂದು ಎಜುಕೇಶನ್ ಕೊಡಬೇಕು. ಸೊ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ, ಅಥವಾ ಇದರ ರಿಸಲ್ಟ್ಸ್ಗಳು ಹಿಂಗಿರುತ್ತೆ ಅನ್ನೋದು. ಆ್ಯಂಡ್ ಅದ್ರ ಜೊತೆಗೆ ಪೋಷಕರಾಗಿರ್ಬೋದು ಅಥವಾ ಯಾರು ಪ್ರಯಾಣ ಮಾಡ್ತಾರೆ ಅವ್ರಿಗೆ ಒಂದು ಅವೇರ್ನೆಸ್ ಇರಬೇಕು. ಸೊ ನಾವು ಈ ಥರ ಒಂದು ಬಸ್ಸಲ್ಲಿ ಹೋಗ್ತಿದ್ವಿ ಅಂದರೆ ಅವ್ರನ್ನ ಕೇಳೋ ಕ್ವಶನ್ ಮಾಡೋವಂಥ ಒಂದು ರೈಡ್ಸು ಅಥವಾ ಒಂದು ಧೈರ್ಯ ಇರಬೇಕು ಯಾರಿಗೆ ಆದರೂ ಕೂಡ. ಪ್ಲಸ್ ಏನಂದರೆ ಇವಾಗ ಏನು ಮೇನ್ಲಿ ಸ್ಕೂಲ್ಗಳಲ್ಲಿ ನಾವು ಫೋಕಸ್ ಮಾಡಬೇಕು ಅಂತಂದರೆ, ಯಾಕೆ ಲೈಕ್ ಟ್ರಾಫಿಕ್ ಅವರು ಲೈಕ್ ನಮ್ಮ ಒಂದು ಡ್ರಿಂಕ್ಸ್ನ ಚೆಕ್ ಮಾಡ್ತಾರೆ ಮೆಷಿನ್ಸ್ಗಳನ್ನ ಯೂಸ್ ಮಾಡಿ, ಅದೇ ಥರ ಆಟೋಮೆಟಿಕ್ಕಾಗಿ ಅವ್ರು ಮಾಡ್ಬೋದು. ತುಂಬ ದೊಡ್ಡ ಕೆಲಸ ಏನಲ್ಲ. ಸೊ ಏನೋ ಡ್ರೈವಿಂಗ್ ನಾನು ಮಾಡಬೇಕು, ಇವಾಗ ಅದು ಸ್ಕೂಲ್ ಬಸ್ ಎತ್ಕೊಂಡು ಹೋಗ್ತಿದ್ದೀನಿ ಅಂದರೆ ಓಕೆ ನಿನ್ನ ಟೆಸ್ಟ್ ತಗೋ, ಒಂದು ಆಲ್ಕೋಹಾಲ್ ಟೆಸ್ಟ್ ತಗೋ ಅಂತ ಒಂದು ಸಿಂಪಲ್ ಟೆಸ್ಟ್, ಒಂದು ಅಟೆಂಡೆನ್ಸ್ ಮಾಡೋ ಥರ ಲೈಕ್ ಟೆಸ್ಟ್ ತಗೊಂಡು ಕಳಿಸ್ಬೋದು. ಸೊ ಆಟೋಮೆಟಿಕ್ಲಿ ಮಾಡ್ತಾರೆ ಸರ್, ಫ್ಲೈಟ್ ಗಳಲ್ಲಿ ಅದನ್ನೇ ಮಾಡೋದು, ಪ್ರತಿ ಸತಿನೂ ಪೈಲಟ್ ಗೆ ಚೆಕ್ ಮಾಡ್ತಾರೆ. ಹೌದು. ಸೊ ಹಾಗೆಲ್ಲ ಆಕ್ಸಿಡೆಂಟ್ ಕಡಿಮೆ ಅನ್ಸುತ್ತೆ ಅಷ್ಟೇ. ಇಲ್ಲೂ ಅದನ್ನ ಮಾಡಿದ್ರೆ ಆಟೋಮೆಟಿಕ್ಲಿ ಎಲ್ಲ ರಿಡ್ಯೂಸ್ ಆಗುತ್ತೆ. ರೈಟ್, ವೆರಿ ನೈಸ್. ಕಾರ್ಯಕ್ರಮದಲ್ಲಿ ಸುನಿಲ್ ಅವರು, ಹರಿಪ್ರಸಾದ್ ಅವರು, ವೆಂಕಟೇಶ್ವರ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ಇಷ್ಟೇ. ಖಾಸಗಿ ವಾಹನಗಳ ಚಾಲಕರು ಪಾನಮತ್ತರಾಗಿ ವಾಹನ ಚಾಲನೆ ಮಾಡಿದ್ರೆ ಆಗುವಂತಹ ಅನಾಹುತಗಳ ಕುರಿತಂತೆ. ಬೇಕಾದಷ್ಟು ಅಪಘಾತಗಳಾಗ್ತಾ ಇದ್ದಾವೆ. ಇಂಥವು ಆಗಬಾರ್ದು ಅಂದರೆ ಖಾಸಗಿ ವಾಹನ ಚಾಲಕರ ಮಾಲೀಕರು ಇರ್ತಾರಲ್ಲ, ಆ ಮಾಲೀಕರು ಆ ಚಾಲಕರನ್ನು ತಗೊಳ್ಳೋ ಸಂದರ್ಭದಲ್ಲಿ ಒಂದಷ್ಟು ಟೆಸ್ಟ್ಗಳು ಅಂತ ಇರ್ತವೆ, ಮಾನದಂಡಗಳು ಇರ್ತವೆ, ಅದನ್ನು ಕಾನ್ಸ್ಟೆಂಟಾಗಿ ಫಾಲೋ ಮಾಡ್ತಾರೆ. ಆಗ ಅಪಘಾತಗಳ ಸಂಖ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು ಶಾಲೆಗಳ ವಿಷಯಕ್ಕೆ ಬರೋದಾದರೆ, ಶಾಲೆಗಳ ಆಡಳಿತ ಮಂಡಳಿ ಅಂತಿರುತ್ತಲ್ಲ, ಆ ಆಡಳಿತ ಮಂಡಳಿಯವರು ದಯವಿಟ್ಟು ಆ ವಾಹನ ಚಾಲಕರು, ಮಾಲೀಕರನ್ನು ಮಾನಿಟ್ರ್ ಮಾಡ್ತಾಯಿರಿ. ಪೋಷಕರು, ಶಿಕ್ಷಕರು ಅಂದಾಗ ಬಹುದೊಡ್ಡ ಜವಾಬ್ದಾರಿ. ತನ್ನ ಮಗು ಎಲ್ಲಿ ಹೋಗ್ತಿದೆ, ಹೇಗೆ ಹೋಗ್ತಾ ಇದೆ, ಸರಿಯಾಗಿ ಹೋಗ್ತಾ ಇದೆಯಾ, ವಾಹನ ಚಾಲನೆ ಅನ್ನೋದು ಸರಿಯಾಗಿ ಆಗ್ತಿದೆಯಾ, ಮಕ್ಕಳ ಹತ್ರನೇ ಮಾತಾಡಿ, ಇನ್ಪುಟ್ಸ್ ಕೊಡ್ತಾರೆ. ಜೊತೆಗೆ ಮಕ್ಕಳು ಕೂಡ ನಿಮಗೇನು ಅನಿಸುತ್ತೆ ಅದನ್ನು ಮುಕ್ತವಾಗಿ ಮಾತನಾಡುವಂತಹ ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ನಿಮ್ಮ ಪೇರೆಂಟ್ಸ್ ಹತ್ರ ಇರ್ಬೋದು, ಶಿಕ್ಷಕರ ಹತ್ರ ಇರ್ಬೋದು, ಸ್ನೇಹಿತರ ಹತ್ರ ಇರ್ಬೋದು, ಮುಕ್ತವಾಗಿ ಹೇಳ್ಕೊಂಡ್ರೆ ಈ ಥರ ಸಮಸ್ಯೆ ಆಗ್ತಾ ಇದೆ, ನನಗೆ ಈಗ ಇವರು ನಡೆಸ್ಕೊಂಡ್ರು, ಸ್ಪೀಡಾಗಿ ವೆಹಿಕಲ್ ಹೋಗ್ತಾ ಇದೆ, ಅವ್ರು ಕುಡಿದ್ರು ಅಂತ ಅನ್ನಿಸ್ತು, ನನಗೆ ಸ್ಮೆಲ್ ಬಂತು, ಈ ಥರದ್ದು ಒಂದಷ್ಟು ನಿಮ್ಗೇನಾದರೂ ಅನಿಸ್ಬೋದು. ಅದನ್ನು ಓಪನ್ ಆಗಿ ನೀವು ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಸತ್ಯ ಅನ್ನೋದು ಹೊರಗೆ ಬರುತ್ತೆ. ಇಂಥದಕ್ಕೆ ಕಠಿಣ ಕಾನೂನುಗಳಿದೆ. ಯಾಕಂತ ಹೇಳಿದ್ರೆ ಕಾನೂನಲ್ಲಿ ಎಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟಿದೆ, ಆದರೆ ಜಾಗೃತಿ ಅನ್ನೋದಿಲ್ಲ. ಹಲವಾರು NGOಗಳು ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾವೆ. ಪ್ರತಿಯೊಬ್ಬರೂ ಕೂಡ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಮುಂದಿನ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳು.